ನಮಸ್ಕಾರ. ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ನ ಫಸ್ಟ್ ಚಾಪ್ಟರ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಇದನ್ನ 4 ಭಾಗವಾಗಿ ಮಾಡಿದ್ದೀನಿ. I have divided into 4 parts. In the first part, we saw what is a bank and how the evolution of bank took place. And in this part, I will be telling you about indigenous bankers and modern banking. ಸೊ ಬ್ಯಾಂಕಿಂಗ್ನ ಈ ಪಾಠವನ್ನ ಒಂದು ಫಸ್ಟ್ ಚಾಪ್ಟರ್ನ 4 ಭಾಗ ಮಾಡಿದ್ದೀನಿ. ಮೊದಲನೇ ಭಾಗದಲ್ಲಿ ಬ್ಯಾಂಕಿಂಗ್ನ ವಿಕಾಸ ಹೇಗಾಯ್ತು ಅನ್ನೋದನ್ನ ನೋಡಿದ್ವಿ. ಮತ್ತೆ ಬ್ಯಾಂಕ್ನ ಅರ್ಥ ಏನು, ಹೇಗದು ಬಂತು, ಪ್ರಪಂಚದಾದ್ಯಂತ ಹೇಗೆ ಬ್ಯಾಂಕ್ಸ್ ಇಂಟ್ರೊಡ್ಯೂಸ್ ಆಯ್ತು, ಆಮೇಲೆ ಭಾರತದಲ್ಲಿ ಆಕ್ಚುಲಿ ಅದರ ಇವಲ್ಯೂಷನ್ ಹೆಂಗಾಯ್ತು, ಮತ್ತೆ ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕ್ಸ್ ಹೇಗೆ ಫಂಕ್ಷನ್ ಆಗ್ತಾ ಇದೆ ಅದನ್ನ ನೋಡಿದ್ವಿ. ಸೆಕೆಂಡ್ ಪಾರ್ಟ್ ಅಲ್ಲಿ ದೇಶೀಯ ಬ್ಯಾಂಕರ್ಗಳು ಮತ್ತು ಆಧುನಿಕ ಬ್ಯಾಂಕ್ ಇದನ್ನ ಕವರ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 3, ಪಾರ್ಟ್ 4 ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತೆ ಸೆಂಟ್ರಲ್ ಬ್ಯಾಂಕ್ಸ್ ಅನ್ನ ಕವರ್ ಮಾಡ್ತೀನಿ. Now when we come to banking and finance part 2, let go to banking again. The meaning of bank. What is a bank anta bandaga? A bank is a financial institution licensed as a receiver of deposits. It is an establishment authorized by a government to accept deposits, pay interest, clear checks, make loans, and act as intermediary in financial transactions and provide other financial services to the customers. ಸೊ ಎಲ್ಲಾ ತರದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು, ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಅಂಡ್ ಇಟ್ಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಲೈಸೆನ್ಸ್ ಟು ರಿಸೀವ್ ದಿ ಡೆಪಾಸಿಟ್ಸ್. ಯಾರು ಬಂದು ಒಬ್ಬ ಇಂಡಿವಿಜುವಲ್ಗಾಗ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಗಾಗ್ಲಿ ತಗೊಂಡೋಗಿ ಸುಮ್ಮನೆ ಬ್ಯಾಂಕಲ್ಲಿ ನಾವು ಆರಾಮಾಗಿ ಇಟ್ಟ ಹಾಗೆ ದುಡ್ಡು ಇಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ಯಾಂಕ್ ಈಸ್ ಲೈಸೆನ್ಸ್ ಟು ಡೂ ದಟ್ ಅಂಡ್ ಬ್ಯಾಂಕ್ ಟೇಕ್ಸ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ವಿತ್ ಗ್ರೇಟ್ ಅಥೆಂಟಿಸಿಟಿ. ಅಂದ್ರೆ ಸಿಕ್ಕಾಪಟ್ಟೆ ಅದರ ಜವಾಬ್ದಾರಿಯನ್ನ ಬಹಳ ಚೆನ್ನಾಗಿ ನಿಭಾಯಿಸುತ್ತೆ. ಮತ್ತೆ ಬ್ಯಾಂಕಿನ ಮೇಲೆ ಜನರಿಗೆ ಇರುವಂತಹ ವಿಶ್ವಾಸನೂ ಅದೇ ರೀತಿ ಇದೆ. ವಿ ಫೀಲ್ ಮೋರ್ ಸೆಕ್ಯೂರ್ಡ್ ಇಫ್ ದ ಮನಿ ಇಸ್ ಇನ್ ದ ಬ್ಯಾಂಕ್ ರಾದರ್ ದ್ಯಾನ್ ಇಟ್ ಇಸ್ ಅಟ್ ಹೋಮ್. ನಮ್ಮ ಜೊತೆ ಇರೋದಕ್ಕಿಂತ ಬ್ಯಾಂಕಲ್ಲಿ ಹಣ ಇರೋದು ನಮಗೆ ಹೆಚ್ಚು ಸುರಕ್ಷಿತ ಅಂತ ಅನ್ಸುತ್ತೆ. ಸೊ ದಟ್ ಇಸ್ ದ ಅಮೌಂಟ್ ಆಫ್ ಟ್ರಸ್ಟ್ ದಟ್ ದ ಪಬ್ಲಿಕ್ ಹ್ಯಾಸ್ ಟುವರ್ಡ್ಸ್ ದಿ ಬ್ಯಾಂಕ್. ಇಲ್ಲಿ ಬ್ಯಾಂಕ್ ಅನ್ನ ನೀವು ನೋಡೋದಾದ್ರೆ ಹೂಡಿಕೆಯನ್ನು ಮಾಡುವ ಅಥವಾ ಸಾಲ ನೀಡಿಕೆಯ ಉದ್ದೇಶದಿಂದ ಸಾರ್ವಜನಿಕರಿಂದ ಠೇವಣಿಯಾಗಿ ಸ್ವೀಕರಿಸಿ ಕೇಳಿದ ಕೂಡಲೇ ಮರುಪಾವತಿ ಮಾಡುವ ಅಥವಾ ಚೆಕ್, ಹುಂಡಿ ಮತ್ತಿತರ ಸಾಧನಗಳ ಆಧಾರದ ಮೇಲೆ ಹಣವನ್ನು ಹಿಂದಕ್ಕೆ ನೀಡುವ ಸಂಸ್ಥೆಯೇ ಬ್ಯಾಂಕು. ಸೊ ನಾನು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಬೇರೆ ಬೇರೆ ಡೆಫಿನೇಷನ್ಸ್ ಹಾಕಿದ್ದೀನಿ, ಸೊ ದಟ್ ಯು ಗೆಟ್ ಅ ವೈಡ್ ಪಿಕ್ಚರ್ ಅಬೌಟ್ ದಿ ಬ್ಯಾಂಕ್ ಅಂಡ್ ದಿ ಡೆಫಿನೇಷನ್ ಆಫ್ ದಿ ಬ್ಯಾಂಕ್. ಹೂಡಿಕೆ ಮಾಡುವ ಅಂದ್ರೆ ಹಣವನ್ನ ಹೂಡಿಕೆ ಮಾಡೋದು ಕೂಡ ಬ್ಯಾಂಕ್ನ ಒಂದು ಕೆಲಸ. ಸಾಲ ನೀಡಿಕೆಯ ಉದ್ದೇಶದಿಂದ ಇನ್ನೊಬ್ಬರಿಗೆ ಸಾಲ ಕೊಡಬೇಕು ಅಂತ ಹೇಳಿ ಬೇರೆ ಸಾರ್ವಜನಿಕರಿಂದ ಠೇವಣಿಯನ್ನ ಸ್ವೀಕರಿಸಿ ಕೇಳಿದ ಕೂಡಲೇ ಮರುಪಾವತಿ ಮಾಡುವ. ಅಂದ್ರೆ ಇಟ್ ಹ್ಯಾಸ್ ಟು ರೀಪೇ ದಿ ಮನಿ ಆಸ್ ಸೂನ್ ಆಸ್ ದಿ ಡೆಪಾಸಿಟರ್ ಆಸ್ ಫಾರ್ ಇಟ್. ನಾನು ಹಣ ಇಟ್ಟಿದ್ದೀನಿ ಅಂದ್ರೆ ನಾನು ಕೇಳಿದ ತಕ್ಷಣ ಅದನ್ನ ವಾಪಸ್ ಕೊಡೋ ಜವಾಬ್ದಾರಿ ಕೂಡ ಬ್ಯಾಂಕ್ ಮೇಲೆ ಇರುತ್ತೆ. ಅಂಡ್ ದ ಟ್ರಾನ್ಸಾಕ್ಷನ್ ಇಸ್ ಮೇಡ್ ಥ್ರೂ ಚೆಕ್ ಅಂಡ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಚೆಕ್ಕುಗಳ ಮೂಲಕ, ಹುಂಡಿಗಳ ಸಾಧನದ ಮೂಲಕ ಕೂಡ ಹಣವನ್ನ ಹಿಂದಕ್ಕೆ ನೀಡುವ ಸಂಸ್ಥೆಯನ್ನ ಬ್ಯಾಂಕ್ ಅಂತ ಕರಿತೀವಿ. ಸೊ ದ ಸ್ಕೋಪ್ ಆಫ್ ಬ್ಯಾಂಕ್ ಇಸ್ ವೈಡನ್ ಟುಡೇ ಅಲಾಂಗ್ ವಿತ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಿದ್ದ ಹಾಗೆ ಬ್ಯಾಂಕಿನ ವ್ಯಾಪ್ತಿ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ವಿ ಫೈಂಡ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. Today you can sit at home and do the banking activity. It's not that you need to go to the bank or you need to visit the bank. ಅಲ್ಲೇ ಹೋಗಿ ಬ್ಯಾಂಕಿನ ವ್ಯವಹಾರ ಮಾಡಬೇಕು ಅಂತಿಲ್ಲ. ಎಷ್ಟರ ಮಟ್ಟಿಗೆ ಬ್ಯಾಂಕಿನ ವ್ಯಾಪ್ತಿ ಜಾಸ್ತಿ ಆಗಿದೆ ಅಂತಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲಾ ತರದ ಬ್ಯಾಂಕಿಂಗ್ ಆಕ್ಟಿವಿಟಿಯನ್ನ ಕೂಡ ಮಾಡಬಹುದು. ಅಷ್ಟರ ಮಟ್ಟಿಗೆ ಬ್ಯಾಂಕಿಂಗ್ ಆಕ್ಟಿವಿಟಿ ವೈಡನ್ ಆಗಿರೋದನ್ನ ನೋಡ್ತೀವಿ. ಇಂಡಿಜಿನಸ್ ಬ್ಯಾಂಕರ್ಸ್, ದೇಶೀಯ ಬ್ಯಾಂಕರ್ಗಳು. ನೀವು ನೋಡಿದ್ರೆ ಆಕ್ಚುಲಿ ದ ಮೇನ್ ಬ್ಯಾಂಕಿನ ಬುನಾದಿ ಅಂತ ಹೇಳಿದ್ವಲ್ಲ, ಮರ್ಚೆಂಟ್ ಬ್ಯಾಂಕ್ಸ್, ಗೋಲ್ಡ್ ಸ್ಮಿತ್ಸ್, ಮತ್ತೆ ಹೇಳಿದೆ ನಾನು ನಿಮ್ಗೆ ಲಾಸ್ಟ್ ಪಾರ್ಟ್ ಅಲ್ಲಿ. ಮರ್ಚೆಂಟ್ ಬ್ಯಾಂಕರ್ಸು ಅಷ್ಟೇ ತುಂಬಾ ಹಿಂದಿನ ಕಾಲದಲ್ಲಿ ಹಣ ಇದ್ದವರು ಈ ಮರ್ಚೆಂಟ್ ಬ್ಯಾಂಕರ್ಸ್ ತರ ಕೆಲಸ ಮಾಡ್ತಿದ್ರು, ಮತ್ತೆ ಜನರ ವಿಶ್ವಾಸವನ್ನ ಕೂಡ ಗಳಿಸ್ಕೊಂಡಿದ್ರು. ಅವರು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ ಬ್ಯಾಂಕಿನ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ. ಈ ದೇಶೀಯ ಬ್ಯಾಂಕರ್ಗಳು ಅಂತಂದಾಗ ಇಂಡಿಜಿನಸ್ ಬ್ಯಾಂಕರ್ಸ್ ಆರ್ ಲೋಕಲ್ ಫೈನಾನ್ಷಿಯರ್ಸ್. ಲೋಕಲ್ ಫೈನಾನ್ಷಿಯರ್ಸ್ ಸ್ಥಳೀಯ ಜಾಗದಲ್ಲೇ ಸಿಗುವಂತಹ ಹಣದ ಲೇವಾದೇವಿದಾರರನ್ನ ನಾವು ದೇಶೀಯ ಬ್ಯಾಂಕರ್ಗಳು ಅಂತ ಕರಿಬಹುದು. ಇವರು ವ್ಯಕ್ತಿಗತ ರೂಪದಲ್ಲಿರ್ಬೋದು ಅಥವಾ ಒಂದು ಖಾಸಗಿ ಸಂಸ್ಥೆ ರೂಪದಲ್ಲಿ ಬೇಕಾದ್ರೂ ಇರ್ಬೋದು. ದೇ ಕ್ಯಾನ್ ಐದರ್ ಬಿ ಇನ್ ದ ಫಾರ್ಮ್ ಆಫ್ ಇಂಡಿವಿಜುವಲ್ಸ್ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ದ ಮೇನ್ ಆಕ್ಟಿವಿಟಿ ಆಫ್ ದೀಸ್ ಇಂಡಿಜಿನಸ್ ಬ್ಯಾಂಕರ್ಸ್ ಆರ್
ಈಸ್ ಮನಿ ಲೆಂಡಿಂಗ್. ಅಂದ್ರೆ ಹಣ ಕೊಡೋದೇ ಅಥವಾ ಸಾಲದ ರೂಪದಲ್ಲಿ ಹಣ ಕೊಡೋದೇ ಅವರ ಮುಖ್ಯ ಉದ್ದೇಶ. ಅಂಡ್ ಸಮ್ಟೈಮ್ಸ್ ದೇ ಆಲ್ಸೋ ಕೀಪ್ ಡೆಪಾಸಿಟ್ಸ್. ಸಾರ್ವಜನಿಕರಿಂದ ಕೆಲವೊಂದ್ಸತಿ ಹಣನೋ ಚಿನ್ನನೋ ಏನಾದ್ರು ಜಾಸ್ತಿ ಇದೆ ಅಥವಾ ಇಟ್ಕೊಳಕ್ ಸೇಫ್ಟಿ ಇಲ್ಲ ಅಂದಾಗ ಅದನ್ನು ಕೂಡ ಇಟ್ಕೊಳ್ತಾರೆ. ಬಟ್ ಮಾಡರ್ನ್ ಬ್ಯಾಂಕಿಂಗ್ ಮಾಡುವಂತಹ ಅನೇಕ ಕೆಲಸಗಳನ್ನ ಇವ್ರು ಮಾಡೋದಿಲ್ಲ. ಸೊ ಇವರು ಸ್ಥಳೀಯ ಹಣ ಲೇವಾದೇವಿದಾರರು ದೇಶೀಯ ಬ್ಯಾಂಕರ್ಗಳಾಗಿರ್ತಾರೆ. ಸಾರ್ವಜನಿಕರಿಂದ ಠೇವಣಿಗಳನ್ನ ಇಟ್ಕೊಳ್ಳೋದು, ಹಣವನ್ನ ಸಾಲವಾಗಿ ಕೊಡೋದು ಇವರ ಪ್ರಮುಖ ಚಟುವಟಿಕೆ. ಆದ್ರೆ ಆಧುನಿಕ ಬ್ಯಾಂಕು ನಿರ್ವಹಿಸುವಂತಹ ಯಾವ ಕಾರ್ಯಗಳನ್ನು ಕೂಡ ಇವರು ಮಾಡೋದಿಲ್ಲ. According to Indian Central Banking Inquiry Committee, the institution that receives deposits and deals with bills of exchange, or a person or private institute that is involved itself in financial transactions is called indigenous bankers. ಅಂದರೆ ಠೇವಣಿಗಳನ್ನು ಸ್ವೀಕರಿಸುವ ಮತ್ತು ಹುಂಡಿಗಳಲ್ಲಿ ವ್ಯವಹರಿಸುವ ಅಥವಾ ಹಣದ ಲೇವಾದೇವಿ ಚಟುವಟಿಕೆಯಲ್ಲಿ ನಿರತವಾಗಿರುವ ವ್ಯಕ್ತಿ ಅಥವಾ ಖಾಸಗಿ ಉದ್ಯಮ ಸಂಸ್ಥೆಗೆ ದೇಶೀಯ ಬ್ಯಾಂಕು ಅಂತ ಕರಿತೀವಿ. ಇಲ್ಲಿ ಹಣದ ಲೇವಾದೇವಿ ಗೊತ್ತು ನಮಗೆ, ಸಾಲದ ರೂಪದಲ್ಲಿ ಹಣ ಕೊಡೋದು ಅಥವಾ ಅವರ ಸಾರ್ವಜನಿಕರ ಯಾವುದಾದ್ರೂ ಒಂದು ಆಸ್ತಿಯನ್ನ ಅಥವಾ ಹಣವನ್ನ ಜೋಪಾನವಾಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಕಮಿಷನ್ ಅನ್ನ ತಗೊಳ್ಳೋ ಆ ಕೆಲಸ ಮಾಡ್ಬೋದು. ಇಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಹುಂಡಿಗಳನ್ನ ಒಟಾಯಿಸುವುದು ಅಥವಾ ಹುಂಡಿಗಳ ವ್ಯವಹಾರ ಅಂತಂದ್ರೆ ದಿಸ್ ಇಸ್ ದಿ ಪ್ರಾಮಿಸರಿ ನೋಟ್ ದಟ್ ದಿ ಇಂಡಿಜಿನಸ್ ಬ್ಯಾಂಕರ್ಸ್ ಗಿವ್. ಫಾರ್ ಎಕ್ಸಾಂಪಲ್, ನಾನು ಯಾರ್ದೋ ಜೊತೆ ವ್ಯವಹಾರ ಮಾಡಿದ್ದೀನಿ, ಒಬ್ಬ ಹೋಲ್ಸೇಲರ್ ಒಬ್ಬ ರಿಟೈಲರ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಹೋಲ್ಸೇಲರ್ ಹತ್ರ ರಿಟೈಲರ್ ಒಂದು 10 ಸೀರೆಗಳನ್ನ ಸಾಲವಾಗಿ ತಗೊಂಡಿರ್ತಾನೆ. ಅವಾಗ ಈ ಪ್ರಾಮಿಸರಿ ನೋಟನ್ನ ಈ ಇಂಡಿಜಿನಸ್ ಬ್ಯಾಂಕರ್ಸ್ ಕೊಡ್ತಾರೆ. ಅಂದ್ರೆ ಅಕಸ್ಮಾತ್ ಆ ಸೀರೆಗಳಿಗೆ ಒಂದು 20,000 ರೂಪಾಯಿ ಆಗಿದೆ ಅಂತ ಇಟ್ಕೊಳ್ಳಿ. 20,000 ರೂಪಾಯಿ ಒಂದು ಪ್ರಾಮಿಸರಿ ನೋಟನ್ನ ಕೊಡ್ತಾರೆ. ಈ 20,000 ರೂಪಾಯಿ ಪ್ರಾಮಿಸರಿ ನೋಟು ಈ ಹೋಲ್ಸೇಲರ್ಗೆ ರಿಟೈಲರ್ ಕೊಡ್ತಾನೆ. ಅಂದ್ರೆ ಇಟ್ ಇಸ್ ಅ ಗ್ಯಾರಂಟಿ ಆಫ್ 90 days. 90 ದಿನಗಳಿಗೆ ಗ್ಯಾರಂಟಿಯಾಗಿ 90 ದಿನದಲ್ಲಿ ಇವನು 20,000 ರೂಪಾಯಿ ವಾಪಸ್ ಕೊಡ್ತಾನೆ, ಇಲ್ದಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಪ್ರಾಮಿಸರಿ ನೋಟ್ ಅನ್ನ ಕೊಡುವಂಥದ್ದು. ಅದನ್ನ ವಿ ಕಾಲ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಯಾವಾಗಲೂ ವ್ಯವಹಾರ ಮಾಡುವಾಗ, ಎಸ್ಪೆಷಲಿ ಇಫ್ ಇಟ್ ಇಸ್ ಅನ್ MSME, ದೇ ವಿಲ್ ನಾಟ್ ಕೀಪ್ ಕ್ಯಾಶ್ ವಿತ್ ದೆಮ್. ಅಷ್ಟೊಂದು ಹಣ ಇರೋದಿಲ್ಲ ಅವ್ರ ಹತ್ರ. ಯಾವಾಗಲೂ ಸಾಲದ ಮೇಲೇನೆ ಅವರು ಅವಲಂಬಿತವಾಗಿರ್ತಾರೆ. ಹಾಗಾಗಿ ಈ ತರದ ಸಹಾಯ ಏನು ಮನಿ ಲೆಂಡರ್ಸ್ ಮಾಡ್ತಾರೆ, ದೇಶೀಯ ಬ್ಯಾಂಕರ್ಸ್ ಮಾಡ್ತಾರೆ, ಅದು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಆರ್ಥಿಕ ಚಟುವಟಿಕೆಗಳಲ್ಲಿ. ಫೀಚರ್ಸ್ ಆಫ್ ಇಂಡಿಜಿನಸ್ ಬ್ಯಾಂಕ್ಸ್, ದೇಶೀಯ ಬ್ಯಾಂಕರ್ಗಳ ಲಕ್ಷಣಗಳು. ಇವ್ರಿಗೆ ಕೆಲವೊಂದು ವಿಶಿಷ್ಟವಾದ ಲಕ್ಷಣಗಳನ್ನ ನೋಡ್ತೀವಿ ನಾವು. ನೀವು ನೋಡಿದ್ರೆ ಲೋಕಲ್ ಇಂಡಿಜಿನಸ್ ಬ್ಯಾಂಕರ್ಸ್ ಯಾರಿರ್ತಾರೆ, ನೀವು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕೇಳಿರ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಸೌತ್ ಇಂಡಿಯನ್ ಕಡೆ ಬಂದ್ರೆ ಶೆಟ್ರು ಅಂತ ಕೇಳಿರ್ತೀರಾ. ದ ಚೆಟ್ಟೀಸ್ ಯೂಶಲಿ ಇನ್ವಾಲ್ವ್ ಇನ್ ದೀಸ್ ಟೈಪ್ ಆಫ್ ಮನಿ ಲೆಂಡಿಂಗ್. ಮಾರ್ವಾಡೀಸ್ ಅಂತ ಕೇಳಿರ್ತೀರಾ. ಮಾರ್ವಾಡೀಸ್ ಇನ್ ಗುಜರಾತ್ ಆ ಕಡೆಗೆಲ್ಲ ಬಂದ್ರೆ ಮಾರ್ವಾಡಿಗಳು, ಸೇಟುಗಳು, ಕಾಕಗಳು, ಇವರೆಲ್ಲ ಕೂಡ ಈ ತರದ ದೇಶೀಯ ಬ್ಯಾಂಕರುಗಳ ಕೆಲಸವನ್ನ ಮಾಡ್ತಿರ್ತಾರೆ. ಲಕ್ಷಣ ಅಂದ್ರೆ ಅವರು ಬೇರೆ ಬೇರೆ ತರದ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಯಾಕೆ ಕರಿತೀವಿ, ವಿಶಿಷ್ಟ ಲಕ್ಷಣ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿನೂ ಮುಖತಃ ಗೊತ್ತಿರುತ್ತೆ. ಯಾರ ಜೊತೆ ಅವರು ಲೇವಾದೇವಿ ಮಾಡ್ತಿರ್ತಾರೋ ದೇ ನೋ ಹಿಮ್ ಪರ್ಸನಲಿ. They have personal relationship with him. They know his entire family. He knows his entire family. He will know everything about the person. He will know the person who is dealing with the dealing with them with the financial activity. ಹಣದ ಚಟುವಟಿಕೆಯಲ್ಲಿ ಅವನ ಜೊತೆ ಇನ್ವಾಲ್ವ್ ಆಗಿರುವಂತಹ ಫ್ಯಾಮಿಲಿಗಳ ಬಗ್ಗೆ, ಅವನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವರಿಗಿರುತ್ತೆ. ಹಾಗಾಗಿ ಸ್ವಲ್ಪ ವಿಶಿಷ್ಟವಾದ ಲಕ್ಷಣವನ್ನ ಇವರು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ದೇ ಆರ್ ದಿ ಲೋಕಲ್ ಬ್ಯಾಂಕರ್ಸ್. ನೋಡಿ, ಅಕಸ್ಮಾತ್ ಏನಾದ್ರೂ ಆ ಊರಲ್ಲಿ ಅಥವಾ ಟೌನ್ ಅಲ್ಲಿ ಯಾವ್ದೋ ಹತ್ತಿರದಲ್ಲಿ ಬ್ಯಾಂಕ್ ಇಲ್ಲ ಅಂತಂದ್ರೆ ದೇ ಆಕ್ಟ್ ಆಸ್ ದಿ ಲೋಕಲ್ ಬ್ಯಾಂಕರ್ಸ್. ತಕ್ಷಣಕ್ಕೆ ಹಣ ಬೇಕು ಅಥವಾ ತಕ್ಷಣಕ್ಕೆ ಏನೋ ಒಂದು ಸಹಾಯ ಬೇಕು, ಫೈನಾನ್ಷಿಯಲ್ ಏನೇ ಹೆಲ್ಪ್ ಬೇಕಾದ್ರೂ ದೀಸ್ ಇಂಡಿಜಿನಸ್ ಬ್ಯಾಂಕರ್ಸ್ ಆರ್ ದೇರ್. ಸೊ ದೇ ಆರ್ ಕಾಲ್ಡ್ ದಿ ಲೋಕಲ್ ಬ್ಯಾಂಕರ್ಸ್, ಸ್ಥಳೀಯ ಬ್ಯಾಂಕರ್ಗಳು ಅಂತಾನೆ ಕರೀತಾರೆ. ಆಮೇಲೆ ಅಕ್ಸೆಪ್ಟ್ ಡೆಪಾಸಿಟ್ಸ್ ಅಂಡ್ ಇಶ್ಯೂ ಪ್ರಾಮಿಸರಿ ನೋಟ್ಸ್. ಠೇವಣಿಗಳನ್ನ ಸ್ವೀಕರಿಸೋದು ಮತ್ತೆ ವಾಗ್ದಾನ ಪತ್ರವನ್ನು ನೀಡೋದು. ನನ್ನ ಹತ್ರ ಏನೋ ಎಕ್ಸ್ಟ್ರಾ ದುಡ್ಡಿದೆ, ನಂಗೆ ಇಟ್ಕೊಳ್ಳೋದಕ್ಕೆ ಸೇಫ್ ಇಲ್ಲ, ಅಥವಾ ನಾನು ಖರ್ಚು ಮಾಡ್ಬಿಡ್ತೀನಿ, ನನ್ನ ಮಗಳ ಮದುವೆ ಟೈಮಿಗೆ ಹಣ ಬೇಕು ಅಥವಾ ಎಜುಕೇಶನ್ ಟೈಮಿಗೆ ಹಣ ಬೇಕು ಅಂತಂದ್ರೆ ಯು ಕ್ಯಾನ್ ಕೀಪ್ ಇಟ್ ವಿತ್ ದಿ ಮನಿ ಲೆಂಡರ್. ಇವನು ಯಾರು ದೇಶೀಯ ಬ್ಯಾಂಕರ್ ಇರ್ತಾನೋ ಅವನ ಹತ್ರ ಹೋಗಿ ಹಣವನ್ನ ನೀವು ಇಡಬಹುದು. he keeps the money but he gives a little interest sometimes and he may not give sometimes. ಕೆಲವೊಂದ್ಸತಿ ಅವನು ಬಡ್ಡಿ ಕೊಡ್ಬೋದು, ಕೆಲವೊಂದ್ಸತಿ ಕೊಡದೇನೂ ಇರ್ಬೋದು. ಆದ್ರೆ ಅವನ ಮೇಲಿನ ನಂಬಿಕೆಗೋಸ್ಕರ ಜನ ಅವನ ಹತ್ರ ಹಣ ಇಡೋದು ಉಂಟು. ಪ್ರಾಮಿಸರಿ ನೋಟು ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇದೊಂದು ವಾಗ್ದಾನ ಪತ್ರ, 90 ದಿನಗಳ ವಾಗ್ದಾನ ಪತ್ರ. ಯಾರಾದ್ರೂ ಇಬ್ರು ಡೀಲರ್ಸ್ ನಡುವೆ ಹಣದ ವ್ಯವಹಾರ ಆದಾಗ
ಇಫ್ ಒನ್ ಪರ್ಸನ್ ಫೇಲ್ಸ್ ಟು ಗಿವ್ ದಿ ಮನಿ ಇಮಿಡಿಯೇಟ್ಲಿ, ತಕ್ಷಣ ಅವನಿಗೆ ಕೊಡೋದಕ್ಕೆ ಹಣ ಇಲ್ಲ ಅಂದಾಗ ಈ ಮನಿ ಲೆಂಡರ್ ಹತ್ರ ಹೋಗಿ ಈ ವಾಗ್ದಾನ ಪತ್ರವನ್ನ, ಪ್ರಾಮಿಸರಿ ನೋಟನ್ನ ತಗೊಂಡು ಅವನಿಗೆ ಕೊಡ್ತಾನೆ. ಆ ಪ್ರಾಮಿಸರಿ ನೋಟನ್ನ ಅವನು ಇಟ್ಕೊಳ್ತಾನೆ. ಓಕೆ, 30 days ಅಲ್ಲಿ ದುಡ್ಡು ಕೊಡಿ, 40 days ಅಲ್ಲಿ ದುಡ್ಡು ಕೊಡಿ, ಆಯ್ತು ಅಂತ ಹೇಳಿ ಒಪ್ಕೊಂಡು ಈ ವಾಗ್ದಾನ ಪತ್ರವನ್ನ ಇಟ್ಕೊಳ್ತಾನೆ. ಯೂಶಲಿ ದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ದಿಸ್ ಇಸ್ 90 days. 90 ದಿನಗಳಿಗೆ ಈ ಪ್ರಾಮಿಸರಿ ನೋಟು ಇದರಲ್ಲಿರುತ್ತೆ. 3 ತಿಂಗಳ ಟೈಮ್ ಒಳಗೆ, ವಾಯ್ದೆ ಒಳಗೆ ಅವನ ಹಣವನ್ನ ವಾಪಸ್ ಕಟ್ಟಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್, ದೇ ಗಿವ್ ಲೋನ್ ಫಾರ್ ಆಲ್ ಪರ್ಪಸಸ್ ವಿತ್ ದರ್ ಓನ್ ಮನಿ ಅಂಡ್ ದಿ ಅಕ್ಸೆಪ್ಟೆಡ್ ಡೆಪಾಸಿಟ್ ಮನಿ. ಅಂದ್ರೆ ಎಲ್ಲಾ ಉದ್ದೇಶಗಳಿಗೂ ಸಾಲ ಕೊಡ್ತಾರೆ ಅಂತ. ಯೂಶಲಿ ಇಫ್ ಯು ಗೋ ಟು ದ ಬ್ಯಾಂಕ್, ನೀವು ಬ್ಯಾಂಕಿಗೆ ಹೋದ್ರೆ ನೀವು ಯಾವುದಕ್ಕೆ ಸಾಲ ಕೇಳ್ತಾ ಇದ್ದೀರಾ, ವಾಟ್ ಇಸ್ ದ ಪರ್ಪಸ್ ಆಫ್ ಇಟ್, ಆಮೇಲೆ ಅದಕ್ಕೆ ಸರಿಯಾದ ನಿಮ್ಮ ಆದಾಯ ಅಷ್ಟಿದೆಯಾ, ನೀವು 3 ವರ್ಷ ರಿಟರ್ನ್ಸ್ ಫೈಲ್ ಮಾಡಿದ್ದೀರಾ, ಎಲ್ಲವನ್ನ ಕೇಳ್ತಾರೆ ಬ್ಯಾಂಕಲ್ಲಿ. ಯೂಶಲ್ ಆಗಿ ಸ್ಥಳೀಯ, ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಇದೆಲ್ಲ ಕೂಡ ಒಬ್ಬ ರೈತನ ಹತ್ರ ಆಗಲಿ ಅಥವಾ ಬಡ ಜನರ ಹತ್ರ ಆಗಲಿ ಇದು ಯಾವುದು ಕೂಡ ಅವ್ರು ಮೇಂಟೈನ್ ಮಾಡ್ಕೊಂಡಿರೋದಿಲ್ಲ, ಅಥವಾ ಅವ್ರಿಗೆ ಅಷ್ಟು ಪಾಪ ಆದಾಯನೂ ಬರ್ತಿರಲ್ಲ. ಅವರು ರಿಟರ್ನ್ಸ್ ಎಲ್ಲ ಫೈಲ್ ಮಾಡೋ ಅಷ್ಟು ಆದಾಯನೂ ಬರ್ತಿರಲ್ಲ. ಸೊ ಯಾವುದೇ ಉದ್ದೇಶಕ್ಕೆ ಬೇಕಾದ್ರೂ, ನೀವು ಒಂದು ಹಬ್ಬ ಮಾಡ್ಬೇಕಾ, ಹಬ್ಬ ಮಾಡೋಕ್ಕೆ ಒಂದು 5,000 ರೂಪಾಯಿ ಹಣ ಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವ್ರು ಕೊಡ್ತಾರೆ. ಸೊ ಫಾರ್ ಆಲ್ ಪರ್ಪಸಸ್ ದ ಮನಿ ಇಸ್ ಗಿವನ್ ಬೈ ಮನಿ ಲೆಂಡರ್ಸ್ ಅಂಡ್ ದಟ್ಸ್ ವೈ ದೇ ಆರ್ ಸೋ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಯಾಕೆ ಅವ್ರು ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ? ಇಷ್ಟೆಲ್ಲ ಬ್ಯಾಂಕಿಂಗ್ ಇದ್ದು, ಇಷ್ಟೆಲ್ಲ ಫ್ಲೆಕ್ಸಿಬಿಲಿಟಿ ಇದ್ದು ಆಪರೇಷನ್ಸ್ ಅಲ್ಲಿ, ಇವತ್ತು ಇಷ್ಟೆಲ್ಲ ಇದ್ದು, ವೈ ಮನಿ ಲೆಂಡರ್ಸ್ ಆರ್ ಇಂಡಿಜಿನಸ್ ಬ್ಯಾಂಕರ್ಸ್ ಆರ್ ಸೋ ಫೇಮಸ್ ಅಂತಂದ್ರೆ, ದೇ ಗಿವ್ ದ ಬ್ಯಾಂಕ್ ಫಾರ್ ಆಲ್ ಪರ್ಪಸಸ್ ವಿತೌಟ್ ಎನಿ ಪೇಪರ್ಸ್. ಯಾವುದೇ ಪೇಪರ್ ಇಲ್ಲದೆ, ಯಾವುದೇ ಇದಿಲ್ಲದೆ ಸುಲಭವಾಗಿ ಸಾಲವನ್ನ ಕೊಡ್ತಾರೆ. ಎಲ್ಲ ಉದ್ದೇಶಗಳಿಗೆ ಸಾಲವನ್ನ ಕೊಡುವಂಥದ್ದು. ಆಮೇಲೆ ಕೆಲವೊಂದ್ಸತಿ ಅವ್ರು ಸ್ವಂತ ಹಣದಲ್ಲಿ ಸಾಲ ಕೊಡ್ತಾರೆ. ಇನ್ನೊಂದು ಕೆಲವೊಂದ್ಸತಿ ಇವ್ರು ಡೆಪಾಸಿಟ್ ಇಟ್ಕೊಂಡಿರ್ತಾರಲ್ಲ, ಬೇರೆಯವ್ರ ಹತ್ರ ಸ್ವಲ್ಪ ಇಟ್ಕೊಳ್ಳಿ ಅಂತ ಕೊಟ್ಟಿರ್ತಾರಲ್ಲ, ಆ ಹಣದಲ್ಲೂ ಕೂಡ ಸಾಲವನ್ನ ಕೊಡೋದು ಉಂಟು. And then the next one is the account maintenance and activities are simple. ಲೆಕ್ಕಪತ್ರ ನಿರ್ವಹಣೆ ಮತ್ತು ಚಟುವಟಿಕೆ ಸರಳ. ಬ್ಯಾಂಕ್ಸ್ ತರ ತುಂಬಾ ಒಂದು ಕಂಪ್ಯೂಟರ್ ಇಟ್ಕೊಂಡು ಸಾವಿರಾರು ಜನನ ಡೀಲ್ ಮಾಡಿಕೊಂಡು ಲಕ್ಷಾಂತರ ಹಣವನ್ನ ಇಟ್ಕೊಂಡು ಆ ಥರ ಎಲ್ಲ ಇವ್ರ ಚಟುವಟಿಕೆ ಇರಲ್ಲ. ದೇರ್ ಅಕೌಂಟ್ ಮೇಂಟೆನೆನ್ಸ್ ಇಸ್ ವೆರಿ ಸಿಂಪಲ್ ಅಂಡ್ ದ ಆಕ್ಟಿವಿಟಿ ಈಸ್ ಆಲ್ಸೋ ವೆರಿ ಸಿಂಪಲ್ ಬಿಕಾಸ್ ಈಚ್ ಇಂಡಿಜಿನಸ್ ಬ್ಯಾಂಕರ್ is stipulated to a particular place. ಒಂದು ನಿರ್ದಿಷ್ಟ ಪ್ರದೇಶಕ್ಕೆ, ಒಂದು ನಿರ್ದಿಷ್ಟ ಜಾಗಕ್ಕೆ ಮಾತ್ರ ಅವನು ಸೀಮಿತವಾಗಿರ್ತಾನೆ, ನಿರ್ದಿಷ್ಟ ಜನರಿಗೆ ಮಾತ್ರ ಅವನು ಸೀಮಿತವಾಗಿರ್ತಾನೆ. ಹಾಗಾಗಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಅಲ್ಲಿನ ಚಟುವಟಿಕೆ ಬಹಳ ಸರಳವಾಗಿರುತ್ತೆ. ಇಲ್ಲಿ ವೆರಿ ಸಿಂಪಲ್. ಇಟ್ ಇಸ್ ನಾಟ್ ಆಸ್ ಕಾಂಪ್ಲಿಕೇಟೆಡ್. ಆರ್ ನೀವು ಒಂದೊಂದು ದಿನದ ಬಡ್ಡಿಯನ್ನು ಕೂಡ ಬ್ಯಾಂಕಲ್ಲಿ ಹೇಗೆ ಲೆಕ್ಕ ಹಾಕ್ತಾರೋ, ನೀವು 100 ರೂಪಾಯಿ ಡ್ರಾ ಮಾಡಿದ್ರೆ ಆ 100 ರೂಪಾಯಿಗೆ ಕಡಿಮೆ ಮಾಡಿ, ಆ ಥರ ಅಷ್ಟು ಕ್ಲಿಷ್ಟಕರವಾಗಿ ಯಾವುದೂ ಇಲ್ಲಿ ನಡೆಯೋದಿಲ್ಲ. Everything, all the activities are very simple here. And next is he knows the customer personally. ಗ್ರಾಹಕ ವೈಯಕ್ತಿಕವಾಗಿ ತಿಳಿದಿರುತ್ತೆ. ನಾ ಹೇಳದ್ನಲ್ಲ, ಗ್ರಾಹಕರಿಗೂ ಮತ್ತು ಇವನಿಗೂ ಕೂಡ ನೇರವಾದ ಸಂಬಂಧವನ್ನು ನೋಡ್ತೀವಿ ನಾವು. ಹಿ ನೋಸ್ ಇಮ್ ಪರ್ಸನಲಿ. ಇಡೀ ಫ್ಯಾಮಿಲಿ ಮೆಂಬರ್ಸ್ ಗೊತ್ತು, ಮನೆಯವ್ರು ಗೊತ್ತು. ಯಾಕೆ ಸಾಲದ ವ್ಯವಹಾರ ಅಷ್ಟು ಸುಲಭವಾಗಿ ನಡೆಯುತ್ತೆ ಅಂದ್ರೆ, ಬೋತ್ ನೋ ಈಚ್ ಅದರ್. ಅವ್ನಿಗೆ ಇವನು ಗೊತ್ತು, ಇವನಿಗೆ ಅವನು ಗೊತ್ತು. ಸೊ ಹಾಗಾಗಿ ವ್ಯವಹಾರ ಬಹಳ ಪರ್ಸನಲ್ ಆಗಿರತ್ತೆ. ಹಾಗಾಗಿ ವ್ಯವಹಾರ ಕೂಡ ಬಹಳ ಸುಲಭವಾಗಿ ನಡೆಯುತ್ತೆ ಇಲ್ಲಿ. And then they provide loans to trade and other small activities. ಸಣ್ಣ ವ್ಯವಹಾರಗಳಿಗೆ ಸಾಲ ಕೊಡೋದು. ಈ ಯೂಶಲ್ ಆಗಿ ಈ ಬೇಲ್ಪುರಿ ಮಾಡ್ತಾ ಇರುವಂಥವ್ರು, ಅಥವಾ ರೋಡ್ ಸೈಡ್ ಅಲ್ಲಿ ಊಟದ ಹೋಟೆಲ್ಗಳನ್ನ ಇಟ್ಕೊಂಡಿರುವಂಥವ್ರು, ಅಥವಾ ಸಣ್ಣ ಪುಟ್ಟ ತರಕಾರಿ ಮಾರುವಂಥವ್ರು, ಹಣ್ಣು ಮಾರುವಂಥವ್ರು, ಹೂ ಮಾರುವಂಥವ್ರು, ಅವ್ರಿಗೆ ಒಂದು ದಿನಕ್ಕೆ ಸಾಲ ಬೇಕಿರತ್ತೆ. ಅವ್ರು ಬೆಳಗ್ಗೆ ತಗೊಂಡು ಮತ್ತೆ ಸಂಜೆ ವಾಪಸ್ ಕೊಟ್ಬಿಡ್ತಾರೆ. ಈ ತರದ ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ಇದಕ್ಕೆಲ್ಲ ಇವರು ಸಾಲವನ್ನ ಕೊಡ್ತಾರೆ. ಸೊ ಹಾಗಾಗಿ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ದೇ ಪ್ರೊವೈಡ್ ಲೋನ್ಸ್ ಟು ಟ್ರೇಡ್ ಅಂಡ್ ಅದರ್ ಸ್ಮಾಲ್ ಆಕ್ಟಿವಿಟಿ. ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಸಾಲವನ್ನ ಕೊಡುವಂಥದ್ದು. ಆ ಥರ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಬ್ಯಾಂಕಿಗೆ ಹೋಗಿ ನೀವು ಸಾಲ ಕೇಳೋದು ಕಷ್ಟ. ಹಾಗಾಗಿ ದಿಸ್ ಇಸ್ ವೆರಿ ಈಸಿ. ಆಮೇಲೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್, ಇದೊಂದು ಕೌಟುಂಬಿಕ ವ್ಯವಹಾರ ಆಗಿರುತ್ತೆ. ಬಿಕಾಸ್ ದಿ ಎಂಟೈರ್ ಫ್ಯಾಮಿಲಿ ನೋಸ್ ಹೂ ಹ್ಯಾಸ್ ಟೇಕನ್ ದ ಲೋನ್, ಹೌ ಮಚ್ ಲೋನ್ ಹಿ ಹ್ಯಾಸ್ ಟೇಕನ್, ಅಂಡ್ ದ ಎಂಟೈರ್ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್ ಇನ್ ಇಟ್. ಇಡೀ ಕುಟುಂಬ ಇದರಲ್ಲಿ ಸೇರಿರುತ್ತೆ, ಇಡೀ ಕುಟುಂಬ ಇದರಲ್ಲಿ ವ್ಯವಹಾರ ಮಾಡ್ತಿರುತ್ತೆ. ಬಡ್ಡಿ ವಾಪಸ್ ಕೊಡಕ್ ಹೋದಾಗ ಹೆಂಡತಿ ಬೇಕಾದ್ರೆ ತಗೋಬಹುದು, ಮಕ್ಕಳು ಬೇಕಾದ್ರೆ ಅದನ್ನ ತಗೋಬಹುದು, ಯಾರು ಬೇಕಾದ್ರೆ ಕಲೆಕ್ಟ್ ಮಾಡ್ಬೋದು. ಹಾಗಾಗಿ ಇದೊಂದು ಕುಟುಂಬದ ವ್ಯವಹಾರವಾಗಿರುತ್ತೆ. And then immediate disposal of loans. ತಕ್ಷಣ ಸಾಲ ನೀಡಿಕೆ. ನೀವು ಪೇಪರ್ಸ್ ಕೊಡಿ, ನಿಮ್ಮ ಪೇಪರ್ ಹೆಡ್ ಆಫೀಸ್ಗೆ ಹೋಗ್ಬೇಕು, ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಬರಬೇಕು. 2 ಲಕ್ಷ ಆದರೆ ನಾವೇ ಕೊಡ್ತೀವಿ, ಅಥವಾ ನಿಮ್ಮ ರಿಟರ್ನ್ಸ್ ಫೈಲ್ ಮಾಡಿರೋದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ, ಅಥವಾ ನಿಮ್ಮ ಬ್ಯಾಂಕಿನ ಕ್ರೆಡಿಟ್ ಸ್ಕೋರು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ, ಸಾಲ ಕೊಡಲ್ಲ. ಇದ್ಯಾವುದು ಜಂಜಾಟಗಳು ಇಲ್ಲಿಲ್ಲ.
there is immediate disposal of loans. Whenever the person wants the loan, immediate loan is given by the indigenous banker because he knows him personally. ವೈಯಕ್ತಿಕವಾಗಿ ಅವನಿಗೆ ಗೊತ್ತಿರುತ್ತೆ, ಹಾಗಾಗಿ ತಕ್ಷಣ ಅದನ್ನ ಕೊಡ್ತಾನೆ. And then sometimes these indigenous bankers involve themselves in speculative trade. ಸಟ್ಟ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊತಾರೆ. ಅಂದ್ರೆ ಶೇರ್ ಪತ್ರಗಳು, ನನ್ನ ಹತ್ರ ಇವಾಗ ಶೇರ್ ಪತ್ರ ಇದೆ, ಇಮಿಡಿಯೇಟ್ ಆಗಿ ನಂಗೆ ಹಣ ಬೇಕು ಅಂತಂದ್ರೆ ಇವ್ರು ಅದನ್ನ ಇಟ್ಕೊಂಡು ದುಡ್ಡು ಕೊಡುವಂಥದ್ದು. ನನ್ನ NSC ಇಟ್ಕೊಂಡು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತಿದೆ, NSC ಮೇಲೆ ದುಡ್ಡು ಕೊಡುವಂಥದ್ದು, LIC ಪೇಪರ್ಸ್ ಮೇಲೆ ದುಡ್ಡು ಕೊಡುವಂಥದ್ದು, ನನ್ನ ಆಸ್ತಿ ಪತ್ರದ ಮೇಲೆ ದುಡ್ಡು ಕೊಡುವಂಥದ್ದು. ಇದು ಒಂದು ರೀತಿ ಬಡ್ಡಿ ಕಡಿಮೆ ಇದ್ದಾಗ ತಗೊಂಡು ಜಾಸ್ತಿ ಕೊಡೋದು, ಈ ತರದ ಸಟ್ಟ ವ್ಯಾಪಾರದಲ್ಲಿ ಇವರು ಇನ್ವಾಲ್ವ್ ಆಗ್ತಾರೆ. And then mortgage loans also are given. ಅಡಮಾನ ಸಾಲ ನೀಡಿಕೆ ಅಂದ್ರೆ ಅವರ ಒಡವೆಯನ್ನ ಅಡಮಾನ ಇಟ್ಕೊಳ್ಳೋದು ಅಥವಾ ಅವರ ಜಮೀನನ್ನ ಅಡಮಾನ ಇಟ್ಕೊಂಡು ಕೂಡ ಈ ಇಂಡಿಜಿನಸ್ ಬ್ಯಾಂಕರ್ಸ್ ಸಾಲವನ್ನ ಕೊಡ್ತಾರೆ. ಯಾವುದೋ ನಿಮಗೆ ಬ್ಯಾಂಕಲ್ಲಿ ಕೊಡೋ ತರ ಎಲ್ಲ ಪತ್ರಗಳನ್ನ ಕೊಡಿ, ಅಪ್ಲಿಕೇಶನ್ಸ್ ತುಂಬಿ, how much of papers it involves, how much of to and fro going and coming involves in getting sanctioned a loan. All that is not there in this indigenous bankers ಅಲ್ಲಿ ಸುಲಭವಾಗಿ ನೀವೇನೋ ಒಂದು ಅಡ ಇಡಕ್ ಕೊಡಿ, ಅವ್ರು ಇಟ್ಕೊಂಡು ಅದನ್ನ ಸಾಲ ಕೊಟ್ಬಿಡ್ತಾರೆ. And then it involves in trade too. ಅಂದ್ರೆ ವ್ಯವಹಾರದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಕೆಲವೊಂದು ವ್ಯವಹಾರ ಬರೀ ಹಣಕಾಸು ಲೇವಾದೇವಿ ಮಾತ್ರ ಅಲ್ಲ, ಕೆಲವೊಂದು ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಅವರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಆಮೇಲೆ ಡೀಲ್ಸ್ ವಿತ್ ಹುಂಡೀಸ್ ಟು ಗಿವ್ ಲೋನ್ಸ್. ಹುಂಡಿಗಳನ್ನ ಇಟ್ಕೊಂಡು ವ್ಯವಹಾರಕ್ಕೆ ಸಾಲವನ್ನ ಕೊಡುವಂಥದ್ದು. ನಾನು ನಿಮ್ಗಾಗಲೇ ಹೇಳಿದೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ದೆ ಡೀಲ್ ವಿತ್ ಹುಂಡೀಸ್ ಟು ಗಿವ್ ಲೋನ್ಸ್. ಹುಂಡಿಗಳನ್ನ ಇಟ್ಕೊಂಡು ವ್ಯವಹಾರಕ್ಕೆ ಸಾಲವನ್ನ ಒದಗಿಸುವಂತ ಕೆಲಸ ಕೂಡ ಮಾಡ್ತಾರೆ. Then what are the functions of indigenous bankers? ದೇಶೀಯ ಬ್ಯಾಂಕರ್ಗಳ ಕಾರ್ಯಗಳೇನು ಅಂದ್ರೆ ಆಲ್ಮೋಸ್ಟ್ ಫೀಚರ್ಸು ಕಾರಣಗಳು ಎರಡು ಸೇಮ್ ಹೆಚ್ಚು ಕಡಿಮೆ ಒಂದೇ ರೀತಿ ಇರೋದನ್ನ ನೋಡ್ತೀವಿ ಇಲ್ಲಿ. ಮನಿ ಲೆಂಡಿಂಗ್ ನೀವು ನೋಡಿದ್ರೆ ದೇಶೀಯ ಬ್ಯಾಂಕರ್ಗಳು ಸಾಲಗಳನ್ನ ನೀಡೋದು ದೇಶೀಯ ಬ್ಯಾಂಕರ್ಗಳ ಪ್ರಮುಖವಾದ ಕಾರ್ಯಗಳಾಗಿರುತ್ತೆ. ತಮ್ಮ ಸ್ವಂತ ಬಂಡವಾಳದಲ್ಲಿ ಕೂಡ ಕೊಡ್ತಾರೆ ಅಥವಾ ಸಂಗ್ರಹಿಸಿದ ಠೇವಣಿ ಹಣದಲ್ಲಿ ಕೂಡ ಇವರು ಸಾಲವನ್ನ ಪೂರೈಕೆ ಮಾಡ್ತಾರೆ. ಆಕ್ಚುಲಿ ಠೇವಣಿ ಆಗಿರುವಂತಹ ಹಣಕ್ಕಿಂತ ಸ್ವಂತ ಹಣದಲ್ಲಿ ಕೊಡುವಂತಹ ಸಾಲಗಳೇ ಜಾಸ್ತಿ ಇಲ್ಲಿ. ಅತಿ ಮುಖ್ಯವಾಗಿ ವ್ಯಾಪಾರಕ್ಕೆ, ಕೈಗಾರಿಕೆಗೆ, ನಿರ್ಮಾಣ ಮುಂತಾದ ಉದ್ದೇಶಗಳಿಗೆ ಸಾಲವನ್ನು ಕೊಡುವಂಥದ್ದು, ಭೂಮಿ, ಕಟ್ಟಡ, ಒಡವೆ ಮುಂತಾದನ್ನ ಆಧಾರವಾಗಿಟ್ಕೊಂಡು ಸಾಲ ಕೊಡುವಂಥದ್ದು, ಆಮೇಲೆ ಪರ್ಸನಲ್ ಸೆಕ್ಯೂರಿಟಿ ಮೇಲೆ ಸಾಲ ಕೊಡುವಂಥದ್ದು ಇವ್ರು ಮಾಡುವಂತಹ ವ್ಯವಹಾರ. ಸೊ ದ ಲೋನ್ ಇಸ್ ಗಿವನ್ ಆನ್ ಬೇಸಿಸ್ ಐದರ್ ಆಫ್ ಮಾರ್ಟ್ಗೇಜ್ ಅಂಡ್ ದೇ ಯೂಶಲಿ ಗಿವ್ ಲೋನ್ಸ್ ಐದರ್ ಫಾರ್ ಟ್ರೇಡ್ ಆರ್ ಫಾರ್ ಇಂಡಸ್ಟ್ರೀಸ್ ಆರ್ ಫಾರ್ ಎನಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಆರ್ ಈವನ್ ಫಾರ್ ದಿ ಪರ್ಸನಲ್ ರೀಸನ್ಸ್. ಫಾರ್ ಎನಿ ರೀಸನ್ಸ್ ದ ಲೋನ್ ಇಸ್ ಗಿವನ್ ಟು the people by the indigenous bankers. Accepting deposits. ಇಲ್ಲಿ ದೇಶೀಯ ಬ್ಯಾಂಕರ್ಗಳು ಸಾರ್ವಜನಿಕರಿಂದ ಕೆಲವೊಂದ್ಸತಿ ಠೇವಣಿಗಳನ್ನು ಕೂಡ ಸ್ವೀಕರಿಸ್ತಾರೆ, ಅದರ ಮೇಲೆ ಬಡ್ಡಿ ಕೂಡ ಕೊಡ್ತಾರೆ. ಆದ್ರೆ ಇವರು ಎಷ್ಟು ಬಡ್ಡಿ ತಗೊಳ್ತಾರೋ ಅದಕ್ಕಿಂತ ಕಡಿಮೆ ಬಡ್ಡಿಯನ್ನು ಅವರಿಗೆ ಪಾವತಿ ಮಾಡ್ತಾರೆ. ಸೊ ಹಾಗಾಗಿ ಠೇವಣಿಯಾಗಿ ಹಣದ ಸಾಲ ಪೂರೈಕೆಗೂ ಕೂಡ ಇವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಯೂಶಲ್ ಆಗಿ ಬೇಡಿಕೆ ಮತ್ತು ಕೋರಿಕೆ ಮೇರೆಗೆ ಮರುಪಾವತಿ ಠೇವಣಿಗಳನ್ನ ಕೊಡುವಂಥದ್ದು. ಆಮೇಲೆ ನಿಶ್ಚಿತ ಅವಧಿನಲ್ಲಿ ಇದನ್ನ ಅವರು ಹಿಂದಿರುಗಿಸ್ಬೇಕು. ನಾ ಹೇಳಿದ್ನಲ್ಲ, ಅಕಸ್ಮಾತ್ ಇಫ್ ದೇ ಹ್ಯಾವ್ ಮನಿ ವಿತ್ ದೆಮ್, ಲಾಟ್ಸ್ ಆಫ್ ಮನಿ ವಿತ್ ದೆಮ್ ಆರ್ ಲಿಟಲ್ ಬಿಟ್ ಆಫ್ ಮೋರ್ ಮನಿ ವಿತ್ ದೆಮ್ ಅಂಡ್ ದೇ ಫೀಲ್ ದಟ್ ದೇ ಕಾಂಟ್ ಕೀಪ್ ಇಟ್ ಸೇಫ್ಲಿ ಅಟ್ ಹೋಮ್ ಅಂಡ್ ದೇ ಮೇ ನೀಡ್ ಇಟ್ ಇಮಿಡಿಯೇಟ್ಲಿ ಫಾರ್ ದ either for the marriage or for educational purposes or for medical reasons. If they don't feel that it is secure with them, they will keep it with this indigenous bankers, and indigenous bankers will keep this money and they use it for transactions also. ಆದರೆ ಅವರು ನಾನು 3 ತಿಂಗಳಾದ್ಮೇಲೆ ತಗೊಳ್ತೀನಿ ಅಥವಾ 1 ತಿಂಗಳಾದ್ಮೇಲೆ ತಗೊಳ್ತೀನಿ ಅಂದ್ರೆ ಆ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗೆ ಅವರು ಅದನ್ನ ವಾಪಸ್ ಕೊಟ್ಬಿಡ್ತಾರೆ. ಡಿಸ್ಕೌಂಟಿಂಗ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಹುಂಡಿಯನ್ನು ಒಟಾಯಿಸುವುದು ನಾನು ಆಗ್ಲೇ ಹೇಳಿದೆ. ಒಬ್ಬ ರಿಟೈಲರು ಒಬ್ಬ ಹೋಲ್ಸೇಲರ್ ಇಬ್ರು ಡೀಲಿಂಗ್ ಅಲ್ಲಿ ಇದ್ರೆ, ಹೋಲ್ಸೇಲರ್ ಹತ್ರ ರಿಟೈಲರ್ ಏನಾದ್ರು ತಗೊಂಡ್ರೆ ತಕ್ಷಣಕ್ಕೆ ಅವನಿಗೆ ಹಣ ಕೊಡಕ್ ಇಲ್ಲ ಅಂತಂದ್ರೆ ಅವನೇನ್ ಮಾಡ್ತಾನೆ, ಹಿ ವಿಲ್ ಗಿವ್ ಅ ಬಿಲ್ ಆಫ್ ಎಕ್ಸ್ಚೇಂಜ್, ಹುಂಡಿಯನ್ನ ಅಂದ್ರೆ ಪ್ರಾಮಿಸರಿ ನೋಟನ್ನ ಕೊಡ್ತಾನೆ. 90 ದಿನಗಳ ಒಳಗೆ ಅಂದ್ರೆ 3 ತಿಂಗಳ ಒಳಗೆ ಈ ಹಣವನ್ನ ಕೊಡ್ತಾನೆ ಅನ್ನೋ ಗ್ಯಾರಂಟಿಯಾಗಿ ಈ ಇಂಡಿಜಿನಸ್ ಬ್ಯಾಂಕರ್ಸ್ ನಿಂತ್ಕೋತಾರೆ. ಅಲ್ಲೂ ಕೂಡ ಇವರ ಪಾತ್ರ ಪ್ರಮುಖವಾಗಿರುತ್ತೆ. ಆಮೇಲೆ ಬ್ಯಾಂಕೇತರ ಚಟುವಟಿಕೆಗಳು. ದೇಶೀಯ ಬ್ಯಾಂಕರ್ಗಳು ಬ್ಯಾಂಕೇತರ ರೂಪದಲ್ಲಿ ಕೂಡ ಹಲವಾರು ಚಟುವಟಿಕೆಗಳನ್ನ ನಿರ್ವಹಿಸ್ತಾರೆ. ಅಂದ್ರೆ ಸಾಲ ನೀಡೋದು ಅಥವಾ ಠೇವಣಿಗಳನ್ನ ಇಟ್ಕೊಳ್ಳೋದರ ಜೊತೆಗೆ
ಬೇರೆ ಮುಖ್ಯ ಕಾರ್ಯಗಳನ್ನು ಕೂಡ ಇವರು ನಿರ್ವಹಿಸ್ತಾರೆ. ಅದೇನು ಅಂತಂದ್ರೆ ಯೂಶಲ್ ಆಗಿ ದೇಶೀಯ ಬ್ಯಾಂಕರ್ಗಳು ವ್ಯಾಪಾರ ಚಟುವಟಿಕೆಗಳನ್ನ ನಿರ್ವಹಿಸೋದು, ಅಂದ್ರೆ ಇನ್ವಾಲ್ವಿಂಗ್ ದೆಮ್ಸೆಲ್ಸ್ ಇನ್ ಟ್ರೇಡ್ ಆಕ್ಟಿವಿಟೀಸ್, ಮತ್ತೆ ಸಟ್ಟ ವ್ಯಾಪಾರವನ್ನ ತಗೊಳ್ಳೋದು. ಸಟ್ಟ ವ್ಯಾಪಾರ ಅಂತಂದ್ರೆ ಸ್ಪೆಕ್ಯುಲೇಟಿವ್ ಆಕ್ಟಿವಿಟೀಸ್, ಇಲ್ಲಿ ಷೇರು ಪತ್ರಗಳು ಇದು ಎಲ್ಲಾನು ಮಾಡುವಂಥದ್ದು. ಸೊ ಹಾಗಾಗಿ ಸ್ಥಳೀಯ ಬ್ಯಾಂಕರ್ಗಳು ಲೋಕಲ್ ಬ್ಯಾಂಕರ್ಗಳ ತರ ಕೆಲಸ ಮಾಡ್ತಿರ್ತಾರೆ. ನಾಟ್ ಅ ವೆರಿ ಫಾರ್ಮಲೈಸ್ಡ್ ಫಾರ್ಮಲ್ ಫಾರ್ಮ್ ಆಫ್ ಇನ್ಸ್ಟಿಟ್ಯೂಷನ್, ನಾಟ್ ಅ ವೆರಿ ಸಿಸ್ಟಮ್ಯಾಟಿಕ್ ಫಾರ್ಮ್ ಆಫ್ ಇನ್ಸ್ಟಿಟ್ಯೂಷನ್, ಆರ್ ಇಟ್ ಇಸ್ ನಾಟ್ ಆರ್ಗನೈಸ್ಡ್ ಆಸ್ ಎನಿ modern banking does, but still the banking activities take place with local bankers. And even speculative banking is also that also takes place. ಶೇರ್ ಪತ್ರ, ಸಾಲ ಪತ್ರ ಇದನ್ನೆಲ್ಲ ಕೊಳ್ಳೋದು ಮಾರೋದು ಈ ಕೆಲಸವನ್ನು ಕೂಡ ಸ್ಥಳೀಯ ಬ್ಯಾಂಕರ್ಗಳು ಮಾಡ್ತಿರ್ತಾರೆ. But in spite of their so much of work, there are few drawbacks of indigenous bankers. ದೇಶೀಯ ಬ್ಯಾಂಕರ್ಗಳ ದೋಷಗಳು ಕೆಲವೊಂದು ಇದೆ. ಅದೇನು ಅಂತಂದ್ರೆ ನಾಟ್ ಆರ್ಗನೈಸ್ಡ್ ಇನ್ ನೇಚರ್, ಅಂದ್ರೆ ಅವರ ವ್ಯವಹಾರ ವ್ಯವಸ್ಥಿತ ರೂಪದಲ್ಲಿ ಇರೋದಿಲ್ಲ ಅಂತ. ದೇಶೀಯ ಬ್ಯಾಂಕರ್ಗಳು ಯೂಶಲ್ ಆಗಿ ಆಧುನಿಕ ಬ್ಯಾಂಕ್ ಉದ್ಯಮದ ತರ ಸಂಘಟನಾ ರೂಪದಲ್ಲಿ ಇಲ್ಲದೆ ಇರೋದು, ವ್ಯವಸ್ಥಿತ ರೂಪದಲ್ಲಿ ಇಲ್ಲದೆ ಇರೋದು ಇದರ ಒಂದು ದೋಷವಾಗಿರುತ್ತೆ. ಆಕ್ಚುಲಿ ಸಂಘಟನೆಯ ಕೊರತೆ ಅಥವಾ ಒಂದು ವ್ಯವಸ್ಥೆಯ ಕೊರತೆ ಇಲ್ಲಿ ಎದ್ದು ಕಾಣುತ್ತೆ. ದೆನ್ ಹೈ ಇಂಟ್ರೆಸ್ಟ್ ರೇಟ್, ಬ್ಯಾಂಕ್ ಅಲ್ಲಿ ಇರೋ ಹಾಗೆ 13% ಫಾರ್ ಪರ್ಸನಲ್ ಲೋನ್, 9% ಫಾರ್ ಹೌಸಿಂಗ್ ಲೋನ್, 11% ಫಾರ್ ಎಜುಕೇಶನ್ ಲೋನ್, ಹೀಗೆ ಯಾವುದು ಫಿಕ್ಸ್ಡ್ ಇರೋದಿಲ್ಲ. He will decide the interest rate on basis of the person, and usually the interest rate is higher than the interest rate given by banks. ಅವರು ವರ್ಷಕ್ಕೆ 8% ಅಂತ ತಗೊಂಡ್ರೆ ಇವರು ಕೆಲವೊಂದ್ಸತಿ ತಿಂಗಳಿಗೆನೆ 5%, 6%, ಆಕ್ಚುಲಿ ರೂಲ್ ಪ್ರಕಾರ ತಗೊಳ್ಳೋ ಹಾಗಿಲ್ಲ. ಬಟ್ ಮೆನಿ ಟೈಮ್ಸ್ ದೀಸ್ ಇಂಡಿಜಿನಸ್ ಬ್ಯಾಂಕರ್ಸ್ ಡು ನಾಟ್ ಕಮ್ ಅಂಡರ್ ದಿ ಯಾರ ಒಂದು ಕಂಟ್ರೋಲಿಗೂ ಸಿಗೋದಿಲ್ಲ. ಇವರು ತುಂಬಾ ಸಾರಿ ಅವ್ರು ಗೊತ್ತಿಲ್ದಿರ ವ್ಯವಹಾರ ಮಾಡ್ತಿರ್ತಾರೆ, ಮತ್ತೆ ಯಾರು ಅವ್ರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಅವರಿಂದ ಅನುಕೂಲ ಆಗ್ತಿರತ್ತೆ ಅವ್ರಿಗೆ. ಸೊ ಹಾಗಾಗಿ ದೇ ಚಾರ್ಜ್ ವೆರಿ ಹೈ ಇಂಟ್ರೆಸ್ಟ್. 3%ಗೆ 4%ಗೆ ಬಡ್ಡಿ ಕೊಡೋರು ತುಂಬಾ ಕಡಿಮೆ, ತಿಂಗಳಿಗೆನೆ 5%, 6% ಬಡ್ಡಿ ತಗೊಳ್ಳೋರು ಇರ್ತಾರೆ. ತುಂಬಾ ಸಾರಿ 10% ಬಡ್ಡಿ ತಗೊಳ್ಳೋರು ಇರ್ತಾರೆ. ಆಮೇಲೆ ದೇರ್ ಒನ್ ಥಿಂಗ್ ಕಾಲ್ಡ್ ಮೀಟರ್ ಬಡ್ಡಿ ಅಂತಾನು ತಗೊಳ್ತಾರೆ, ಗಂಟೆಗೆ ಬಡ್ಡಿ ಏರ್ತಾ ಹೋಗುತ್ತೆ. ದಿಸ್ ಇಸ್ ಆನ್ ಬೇಸಿಸ್ ಆಫ್ ಎಮರ್ಜೆನ್ಸಿ. ಅವರ ಎಮರ್ಜೆನ್ಸಿಗೆ ಅಥವಾ ತಕ್ಷಣಕ್ಕೆ ಹಣ ಬೇಕು ಅಂದಾಗ ಈ ತರದಕ್ಕೆ ತುಂಬಾ ಸಾರಿ ಪಾಪ ಬಡವರು ಸಿಕ್ಕಾಕೊಳ್ಳೋದು ಉಂಟು. ಆಮೇಲೆ ಇದೊಂದು ಸಾಂಪ್ರದಾಯಿಕ ರೂಪದಲ್ಲಿದೆ, ಅಂದ್ರೆ ದಾಖಲೆಗಳು ತುಂಬಾ ವ್ಯವಸ್ಥಿತವಾಗಿ ಇರೋದಿಲ್ಲ ಅಂತ. ಮೆನಿ ಅ ಟೈಮ್ಸ್ ತುಂಬಾ ಸಾರಿ ಯಾವಾಗ ಸಾಂಪ್ರದಾಯಿಕ ರೂಪದಲ್ಲಿದ್ದು ದಾಖಲೆಗಳೆಲ್ಲ ಅಷ್ಟೊಂದು ಇಲ್ವೋ ನಿಮ್ಗೆ ಕ್ಲೇಮ್ ಮಾಡೋದು ಕಷ್ಟ ಆಗೋಗುತ್ತೆ. ಒಂದೊಂದ್ಸರಿ ಯು ಕೆನಾಟ್ ಕ್ಲೇಮ್ ದಟ್ ಯು ಹ್ಯಾವ್ ಗಿವನ್ ಎ ಮನಿ, ಆರ್ ಯು ಕೆನಾಟ್ ಕ್ಲೇಮ್ ಔಟ್ ಡೆಪಾಸಿಟ್ ತಗೊಂಡು ಒಂದೊಂದ್ಸತಿ ಇಲ್ಲ ನೀನ್ ಕೊಟ್ಟಿಲ್ಲ ಅಂದ್ರೂ ಪಾಪ ಇವ್ರ ಹತ್ರ ಕ್ಲೇಮ್ ಮಾಡೋದಕ್ಕೆ ಏನು ಇರೋದಿಲ್ಲ. ಸೊ ಟ್ರೆಡಿಷನಲ್, ಇಟ್ ಇಸ್ ಇನ್ ಟ್ರೆಡಿಷನಲ್ ಫಾರ್ಮ್ ಅಂಡ್ ದ ಪೇಪರ್ಸ್ ಆರ್ ವೆರಿ ಲೆಸ್, ಪೇಪರ್ ವರ್ಕ್ ಇಸ್ ವೆರಿ ಲೆಸ್ ಹಿಯರ್. ಅಂಡ್ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇಲ್ಲ. ಪಾರದರ್ಶಕತೆ ಯಾವಾಗ ಇರೋದಿಲ್ವೋ ಬೇರೆಯವ್ರಿಗೆ ಅದು ಸುಲಭವಾಗಿ ಅರ್ಥ ಆಗೋದಿಲ್ಲ, ಮತ್ತೆ ಮೋಸ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಅವನೇನಾದ್ರು ವಿದ್ಯಾವಂತ ಅಲ್ಲ ಅಂತಾದ್ರೆ, ಇಫ್ ಈಸ್ ನಾಟ್ ಎಜುಕೇಟೆಡ್, ಇಫ್ ಈಸ್ ನಾಟ್ ಲಿಟ್ರೇಟ್ ಎನಫ್, ಇಫ್ ಈಸ್ ನಾಟ್ knowledgeable enough to deal with this person, then there are chances of that person misusing this person's situation. So money lender may misuse his situation. ತುಂಬಾ ಸಾರಿ ಜಮೀನನ್ನ ಜಪ್ತಿ ಮಾಡ್ಕೊಳ್ಳೋದು, ಒಡವೆಗಳನ್ನ ಜಪ್ತಿ ಮಾಡ್ಕೊಳ್ಳೋದು, ಅವರ ಮನೆಗಳನ್ನ ಜಪ್ತಿ ಮಾಡ್ಕೊಳ್ಳೋದು ಎಲ್ಲ ನಡೆದಿದೆ, ಈಗಲೂ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಪಾರದರ್ಶಕತೆ ಇಲ್ಲದೆ ಇರೋದು ಕೂಡ ಇದರ ಒಂದು ದೋಷ. And then he conducts both banking and non-banking activities at a time. ಬ್ಯಾಂಕು ಮತ್ತು ಬ್ಯಾಂಕೇತರ ಚಟುವಟಿಕೆಯನ್ನು ಒಟ್ಟೊಟ್ಟಿಗೆ ಮಾಡ್ತಿರ್ತಾನೆ. ಅಂದ್ರೆ ಬ್ಯಾಂಕೇತರ ಚಟುವಟಿಕೆ ಅಂದಾಗ ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ, ಪಿಗ್ಮಿ ಕೊಡುವಂಥದ್ದು ಏನೋ ಮಾಡ್ತಿರ್ತಾನೆ. ಆಮೇಲೆ ಬೇರೆ 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 ತರದ ವ್ಯವಹಾರ, ಬ್ಯಾಂಕಿಂಗ್ ಚಟುವಟಿಕೆ ಜೊತೆ ಇತರೆ ವ್ಯವಹಾರಗಳನ್ನು ಒಟ್ಟೊಟ್ಟಿಗೆ ಮಾಡೋದ್ರಿಂದ ಬ್ಯಾಂಕಿಂಗ್ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇವನ ಆಕ್ಟಿವಿಟೀಸ್ ಇರೋದಿಲ್ಲ. ಸೊ ಅದೊಂದು ದೋಷ. ಆಮೇಲೆ ಸ್ಪೆಕ್ಯುಲೇಷನ್, ದೇಶೀಯ ಬ್ಯಾಂಕರು ಸಟ್ಟ ವ್ಯಾಪಾರದ ಚಟುವಟಿಕೆಗಳನ್ನ ನಿರ್ವಹಿಸೋದ್ರಿಂದ ಸಟ್ಟ ವ್ಯಾಪಾರದಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳು ಬ್ಯಾಂಕ್ ಉದ್ಯಮದ ವ್ಯವಹಾರಗಳನ್ನ ಕೂಡ ಬಾಧಿಸೋದಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಸಟ್ಟ ವ್ಯಾಪಾರದಲ್ಲಿ ಹೆಚ್ಚಿನ ನಷ್ಟ ಸಂಭವ ಆದ್ರೆ ಸಾಲಗಳ ಮೇಲೆ ಬಡ್ಡಿ ದರವನ್ನ ಕೂಡ ಇವನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಅಂದ್ರೆ ಅಲ್ಲಿ ನಷ್ಟ ಆಯ್ತು, ಯಾರ್ದೋ ಮ್ಯೂಚುವಲ್ ಫಂಡ್ ತಗೊಂಡ್ಬಿಟ್ಟಿದ್ದಾನೆ, ಅಲ್ಲಿ ಅವನಿಗೆ ನಷ್ಟ ಆಗ್ತಿದೆ. ಸೊ ಯಾರು ಬೇರೆಯವ್ರ ಸಾಲ ತಗೊಂಡಿರ್ತಾರೋ ಅವ್ರ ಮೇಲೆ ಬಡ್ಡಿ ಜಾಸ್ತಿ ಆಗ್ತಿದ್ದಾವೆ, ಅಂದ್ರೆ ಅಲ್ಲಿ ಆಗುವಂತ ನಷ್ಟವನ್ನ ಇಲ್ಲಿ ಸರಿದೂಗಿಸ್ಕೊಳ್ಳೋ ಕೆಲಸವನ್ನ ಮಾಡ್ತಿರ್ತಾನೆ. ಇದು ಕೂಡ ಒಂದು ದೋಷ ಇದ್ರ ಇಂಡಿಜಿನಸ್ ಬ್ಯಾಂಕರ್ಸ್ದು ಅಂತ.
ಆಮೇಲೆ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್. ಯೂಶಲ್ ಆಗಿ ನೀವು ಲೋನ್ ತೊಗೊಳಕ್ಕೆ ಹೋದರೆ ಬ್ಯಾಂಕ್ಗಳಲ್ಲಿ ಶಾರ್ಟ್ ಟರ್ಮ್ ಆದರೆ ಬಡ್ಡಿ ಒಂಥರ ಇರುತ್ತೆ, ಲಾಂಗ್ ಟರ್ಮ್ ಆದರೆ ಬಡ್ಡಿ ಒಂಥರ ಇರುತ್ತೆ. ಆದರೆ ಈ ಥರದ ಯಾವುದೇ ವ್ಯತ್ಯಾಸ ಇಲ್ಲಿರೋದಿಲ್ಲ. ದೇರ್ ಇಸ್ ನೋ ಡಿಫ್ರೆನ್ಸ್. ಹಿ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಶಾರ್ಟ್ ಟರ್ಮ್ ಲೋನ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್. ಅಥವಾ ನೀವು ಯಾವುದಕ್ಕೆ ತೊಗೊಳ್ತಾ ಇದ್ದೀರಾ ಸಾಲ, ಇಂಪಾರ್ಟೆಂಟ್ ಅಲ್ಲದೆ ಇರೋ ರೀಸನ್ಸ್ ಈಗ ಯಾವುದಕ್ಕೆ ಬಡ್ಡಿ ಜಾಸ್ತಿ ಆಗಬೇಕು, ಯಾವುದಕ್ಕೆ ಕಡಿಮೆ ಆಗಬೇಕು, ಈ ಥರದ್ದು ಯಾವುದೂ ವ್ಯತ್ಯಾಸ ಇಲ್ಲಿರೋದಿಲ್ಲ. ಸೊ he doesn't find any difference between short term and long term loans. That is also one of the drawback of indigenous bankers. So all these are the drawbacks of indigenous bankers. ಆದರೆ ಇಷ್ಟೆಲ್ಲ ದೋಷಗಳ ನಡುವೆ ನಾವು ಸ್ಥಳೀಯ ಬ್ಯಾಂಕರ್ಗಳು ಅಥವಾ ದೇಶೀಯ ಬ್ಯಾಂಕರ್ಗಳ ಪಾತ್ರವನ್ನು ಮರೆಯೋ ಹಾಗೆ ಇಲ್ಲ. ಇವತ್ತಿಗೂ ಇಷ್ಟು ಆಧುನಿಕ ಪ್ರಪಂಚದಲ್ಲೂ ಬ್ಯಾಂಕ್ಗಳು ಇಷ್ಟು ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡ್ತಿದ್ದು, ನಮ್ಮ ಮೊಬೈಲಲ್ಲೇ ಎಲ್ಲ ಬ್ಯಾಂಕಿಂಗ್ ಆಕ್ಟಿವಿಟಿನ ಕೊಟ್ಟಿದ್ರೂ ಸಹ ದೇಶೀಯ ಬ್ಯಾಂಕರ್ಗಳು ಭಾರತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕೆಂದರೆ ಇಮಿಡಿಯೇಟ್ ಆಗಿ ಅವರಿಗೆ ರೂರಲ್ ಏರಿಯಾಸಲ್ಲಿ ಎಸ್ಪೆಷಲಿ ಇಮಿಡಿಯೇಟ್ ಆಗಿ ಸಾಲ ಸಿಗೋದು ಇವರಿಂದನೇ. ಹಾಗಾಗಿ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕನಾಮಿಕ್ ಆಕ್ಟಿವಿಟಿ ಆಫ್ ದಿ ಕಂಟ್ರಿ. ನೆಕ್ಸ್ಟ್ ನಾವು ಮಾಡರ್ನ್ ಬ್ಯಾಂಕಿಂಗಿಗೆ ಬರೋಣ. ಮಾಡರ್ನ್ ಬ್ಯಾಂಕಿಂಗು ನಾನು ಆಗಲೇ ಹೇಳಿದಾಗೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಸ್ವಲ್ಪ ಆಧುನಿಕ ಬ್ಯಾಂಕೋದ್ಯಮವನ್ನು ನೋಡಿದ್ವಿ. ಆಮೇಲೆ ಆಧುನಿಕ ಬ್ಯಾಂಕೋದ್ಯಮ ಪ್ರಾರಂಭ ಆಗಿದ್ದೂ ಆ ಕಾಲದಲ್ಲೇ. ಸೊ ಆಧುನಿಕ ಬ್ಯಾಂಕೋದ್ಯಮಕ್ಕೆ ಆಧಾರ ಅಂದಾಗ ಜೆಫ್ರಿ ಕ್ರಾಥರ್ ಅವರು 3 ಬ್ಯಾಂಕ್ ಆಧುನಿಕ ಭಾರತದ ಪೂರ್ವಜರು ಅಂತ ಕರೀತಾರೆ. ದೇರ್ ಆರ್ 3 ಮೇನ್ ಆನ್ಸೆಸ್ಟರ್ಸ್ ಆಫ್ ಮಾಡರ್ನ್ ಬ್ಯಾಂಕಿಂಗ್ ಅಕಾರ್ಡಿಂಗ್ ಟು ಜೆಫ್ರಿ ಕ್ರಾಥರ್. ದಟ್ ಈಸ್ ಒನ್ ಇಸ್ ಮರ್ಚೆಂಟ್ ಬ್ಯಾಂಕರ್ಸ್, ಇನ್ನೊಂದು ಮನಿ ಲೆಂಡರ್ಸ್ ಅಂಡ್ ಒನ್ ಮೋರ್ ಇಸ್ ಗೋಲ್ಡ್ ಸ್ಮಿತ್ಸ್. ಇಲ್ಲಿ ವ್ಯವಹಾರಿ ಬ್ಯಾಂಕ್ ಉದ್ಯಮಿಗಳು, ಈ ಮರ್ಚೆಂಟ್ ಬ್ಯಾಂಕರ್ಸ್ ಇದಾರಲ್ಲ, ಅವರು ಎಲ್ಲ ಥರದ ಬ್ಯಾಂಕೋದ್ಯಮಕ್ಕೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾ ಇದ್ರು ಅಂತ. ದೇ ಯೂಸ್ ಟು ಗಿವ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಆಲ್ ದಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಆಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ, ಎಸ್ಪೆಷಲಿ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ದೇ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಗಮನಾರ್ಹವಾದ ಪಾತ್ರವನ್ನು ಹುಂಡಿಗಳನ್ನು ಒಟಾಯಿಸೋದ್ರಲ್ಲಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇವರು ಪಾತ್ರವನ್ನು ವಹಿಸಿದ್ದಾರೆ. ಆಮೇಲೆ ಯೂಶಲ್ ಆಗಿ ದೇ ಕ್ಯಾರಿ ಅ ವೆರಿ ಗುಡ್ ನೇಮ್ ಅಮಾಂಗ್ ಲೋಕಲ್ ಪೀಪಲ್. ಸ್ಥಳೀಯ ಜನರ ಹತ್ರ ಅವರು ಬಹಳ ಒಳ್ಳೆ ಹೆಸರನ್ನ ತಗೊಂಡಿರ್ತಾರೆ. ದೇ ಆರ್ ಟ್ರಸ್ಟ್ ವರ್ದಿ. ಒಂದು ರೀತಿ ಭದ್ರತೆಯನ್ನು ಕೊಡೋದು, ನಂಬಿಕೆಗೆ ಅರ್ಹವಾಗಿರುವಂಥವ್ರು ಇರೋದ್ರಿಂದ ದೇವರ್ ಟ್ರಸ್ಟೆಡ್ ಬೈ ದಿ ಪೀಪಲ್. ಆ್ಯಂಡ್ ಏನು ಲಾಭ ಬಂತೋ, ಈ ಬಂದಂತಹ ಲಾಭವನ್ನು ಬ್ಯಾಂಕಿಂಗ್ ವ್ಯವಹಾರಕ್ಕೆ ಪಾಪ ಉಪಯೋಗಿಸೋಕ್ಕೆ ಶುರು ಮಾಡ್ತಿದ್ರು ಅವರು ಮರ್ಚೆಂಟ್ ಬ್ಯಾಂಕರ್ಸು. ಆ್ಯಂಡ್ ಸೊ ಪೀಪಲ್ ಆಲ್ಸೋ ಟ್ರಸ್ಟೆಡ್ ದೆಮ್. ಸೊ ದೇ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಮಾಡರ್ನ್ ಬ್ಯಾಂಕಿಂಗ್. ಆಧುನಿಕ ಬ್ಯಾಂಕಿಂಗ್ ಇವತ್ತು ಬರೋದಕ್ಕೆ ಮರ್ಚೆಂಟ್ ಬ್ಯಾಂಕರ್ಸ್ನ ಪಾತ್ರ ಬಹಳಷ್ಟಿದೆ ಅಂತ. ಎರಡನೇದು ಮನಿ ಲೆಂಡರ್ಸ್, ಹಣದ ಲೇವಾದೇವಿದಾರರು. ಸಾಂಪ್ರದಾಯಿಕ ಹಣದ ಲೇವಾದೇವಿದಾರರು ಆಧುನಿಕ ಬ್ಯಾಂಕ್ ಉದ್ಯಮದ 2ನೇ ಪೂರ್ವಜರು ಅಂತ ಕರೀತಾರೆ ಜೆಫ್ರಿ ಕ್ರಾಥರ್ ಅವರು. ಅಂದ್ರೆ ಹೆಚ್ಚಿಗೆ ಹಣ ಇದ್ದಂತಹ ಶ್ರೀಮಂತರು ಬಡ್ಡಿಗೋಸ್ಕರ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಾಲವನ್ನ ಕೊಡ್ತಾ ಇದ್ರು. ಆಕ್ಚುಲಿ ಮನಿ ಲೆಂಡರ್ಸ್, ಮರ್ಚೆಂಟ್ ಬ್ಯಾಂಕರ್ಸ್ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ. ದೇ ಹ್ಯಾವ್ ಅ ಗುಡ್ ವಿಲ್ ರಿಗಾರ್ಡಿಂಗ್ ಮರ್ಚೆಂಟ್ ಬ್ಯಾಂಕರ್ಸ್, ಬಟ್ there are many reasons why these money lenders have bad name in the society. ಅವ್ರಿಗೆ ಈ ಹಣದ ಲೇವಾದೇವಿದಾರರು ಅಷ್ಟೊಂದೆಲ್ಲ ಎಕನಾಮಿಕ್ ಆಕ್ಟಿವಿಟಿನಲ್ಲಿ ಸಹಾಯ ಮಾಡ್ತಿರ್ತಾರೆ, ಸಾಲ ಕೊಡ್ತಿರ್ತಾರೆ, ಎಲ್ಲ ಮಾಡ್ತಿದ್ರು ಸಹ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇವತ್ತಿಗೂ ಇಲ್ಲ ಸೊಸೈಟಿನಲ್ಲಿ. ದಟ್ ಇಸ್ ಬಿಕಾಸ್ ದೇ ಚಾರ್ಜ್ ವೆರಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಸಮ್ಟೈಮ್ಸ್ ದೇ ಆರ್ ವೆರಿ ಮರ್ಸಿಲೆಸ್. ಅಂದರೆ ಕೆಲವೊಂದ್ಸತಿ ಅವರು ಕರುಣೆ ಇಲ್ದಂಗೆ ನಡ್ಕೊಳ್ತಾರೆ, ಮನೆಗಳು ಜಪ್ತಿ ಮಾಡ್ತಾರೆ, ಸಾಮಾನುಗಳೆತ್ತು ಬಿಸಾಕ್ತಾರೆ, ಈ ಥರ ಅವರನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಬಡ್ಡಿ ಕೂಡ ಭಾಳ ಜಾಸ್ತಿ ಹಾಕೋದ್ರಿಂದ ಹಣದ ಲೇವಾದೇವಿದಾರರ ಬಗ್ಗೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಸೊಸೈಟಿನಲ್ಲಿ ಇಲ್ಲ. ಆ್ಯಂಡ್ ದೆನ್ ಗೋಲ್ಡ್ ಸ್ಮಿತ್ಸ್, ಅಕ್ಕಸಾಲಿಗರು. ಆಧುನಿಕ ಬ್ಯಾಂಕ್ ಉದ್ಯಮದಲ್ಲಿ ಅಕ್ಕಸಾಲಿಗರ ಕೊಡುಗೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಯೂಶಲ್ ಆಗಿ ಈ ಮಧ್ಯ ಯುಗದಲ್ಲಿ, ಅಂದರೆ ಈ ಮಿಡಿವಲ್ ಪೀರಿಯಡಲ್ಲಿ ಗೋಲ್ಡ್ ಸ್ಮಿತ್ಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್. ಅಂದರೆ ಅಕ್ಕಸಾಲಿಗರು ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದೇ ಯೂಸ್ ಟು ಗಿವ್ ಡೆಪಾಸಿಟ್ ರೆಸಿಪ್ಟ್ಸ್. ಜನರ ಹತ್ರ ಹಣವನ್ನು ಸ್ವೀಕಾರ ಮಾಡಿ ಒಂದು ಠೇವಣಿ ರಸೀದಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಜನರಿಗೆ ಅವ್ರ ಬಗ್ಗೆ ಒಂದು ವಿಶ್ವಾಸ ಇತ್ತು. ಯಾಕೆಂದರೆ ಅವರು ದೇ ಯೂಸ್ ಟು ಗಿವ್ ದಿಸ್ ರೆಸಿಪ್ಟ್ ಕೊಡೋದ್ರಿಂದ ಒಂದು ನಂಬಿಕೆ ಇತ್ತು. ಆಮೇಲೆ ದಿಸ್ ರೆಸಿಪ್ಟ್ ಕುಡ್ ಬಿ ಯೂಸ್ಡ್ ಫಾರ್ ದ ಪೇಮೆಂಟ್ಸ್ ಆಲ್ಸೋ. ಯಾರಿಗಾದ್ರೂ ಅವರು ಹಣ ಕೊಡಬೇಕು, ಸಾಲ ಕೊಡಬೇಕು ಅಂದಾಗ ಈ ರಸೀದಿಯನ್ನು ಒಂದು ರೀತಿ ನೋಡಪ್ಪ ನಾನು ಅವ್ರ ಹತ್ರ ಇಟ್ಟಿದ್ದೀನಿ,
ಹಾಗಾಗಿ ಇಷ್ಟು ದಿನ ಆದಮೇಲೆ ಅವ್ನು ನಮ್ಗೆ ವಾಪಸ್ ಕೊಡ್ತಾನೆ ಅಂತ ಹೇಳಿ ಅದನ್ನು ತೋರಿಸಿ ಹಣದ ವ್ಯವಹಾರ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಿತ್ತು. ಸೊ ಗೋಲ್ಡ್ ಸ್ಮಿತ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್. ಆದರೆ ನಾನು ಆಗಲೇ ಹೇಳಿದಾಗೆ ಪ್ರಿನ್ಸ್ ಚಾರ್ಲ್ಸ್ ಸೆಕೆಂಡ್ ಪ್ರಿನ್ಸ್ ಆ ಟೈಮಲ್ಲಿ ಅವರು ಅಂದರೆ ಸಿಕ್ಸ್ಟೀನ್ತ್ ಸೆಂಚುರಿ ಆಸುಪಾಸದಲ್ಲಿ ಈ ಗೋಲ್ಡ್ ಸ್ಮಿತ್ಸ್ ತುಂಬ ಬಡ್ಡಿ ವ್ಯವಹಾರ ಜಾಸ್ತಿ ಆಗ್ತಾ ಇದ್ರು. ಬಿಕಾಸ್ ದೇ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಗಿವಿಂಗ್ ಮನಿ ಟು ಪೀಪಲ್. ಆಮೇಲೆ ಜನ ಕೂಡ ಇವ್ರ ಹತ್ರ ಜಾಸ್ತಿ ತೊಗೊಳಕ್ಕೆ ಶುರು ಮಾಡಿದಾಗ ಸ್ವಲ್ಪ ಸ್ವಾರ್ಥ ಜಾಸ್ತಿ ಆಯಿತು. ದೇ ಸ್ಟಾರ್ಟೆಡ್ ಚಾರ್ಜಿಂಗ್ ಮೋರ್ ಇಂಟ್ರೆಸ್ಟ್ ರೇಟ್. ವೆನ್ ದೇ ಸ್ಟಾರ್ಟೆಡ್ ಚಾರ್ಜಿಂಗ್ ಮೋರ್ ಇಂಟ್ರೆಸ್ಟ್ ರೇಟ್, ದ ಕಿಂಗ್ ವೆಂಟ್ ಆನ್ ಟೆಲಿಂಗ್ ದೆಮ್ ನಾಟ್ ಟು ಚಾರ್ಜ್ ಸೋ ಮಚ್ ಆಫ್ ಇಂಟ್ರೆಸ್ಟ್. ಇಷ್ಟೊಂದು ಬಡ್ಡಿ ದರ ವಿಧಿಸ್ಬೇಡಿ, ಜನರಿಗೆ ಕಷ್ಟ ಆಗುತ್ತೆ ಅಂತ ಸತತವಾಗಿ ಹೇಳ್ತಾ ಇದ್ರು, ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಅವಾಗ ಪೂರ್ತಿ ಇವ್ರ ಆಸ್ತಿ ಮೇಲೆಲ್ಲ ಮುಟ್ಗೋಲು ಹಾಕೊಂಡು ಅವಾಗ ಇವರ ವ್ಯವಹಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ಕೆಲವರೆಲ್ಲ ಬೀದಿಗೆ ಬಂದ್ಬಿಟ್ರು ಗೋಲ್ಡ್ ಸ್ಮಿತ್ಸು ಆ ಟೈಮಲ್ಲಿ. ಬಟ್ ಈವನ್ ದೇ ಹ್ಯಾವ್ ಪ್ಲೇಡ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಬೀಯಿಂಗ್ ಅ ಮೇನ್ ಆನ್ಸೆಸ್ಟರ್ ಆಫ್ ಮಾಡರ್ನ್ ಬ್ಯಾಂಕಿಂಗ್. ಆಧುನಿಕ ಬ್ಯಾಂಕಿಂಗಿನ ಪೂರ್ವಜರ ಇದರಲ್ಲಿ ಅಕ್ಕಸಾಲಿಗರು ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಯಾಕೆಂದರೆ ಅವರು ಕೂಡ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸಿದ್ದಾರೆ ಹಣ ಕೊಡೋದ್ರಲ್ಲಿ. ಮತ್ತು ಬ್ಯಾಂಕಿಂಗ್ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಅವ್ರದ್ದು ಕೊಡುಗೆ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಮಾಡರ್ನ್ ಬ್ಯಾಂಕಿಂಗ್, ಆಧುನಿಕ ಬ್ಯಾಂಕಿಂಗ್ ಇಲ್ಲಿ ನೇರ ಠೇವಣಿಗಳು ಅಂದರೆ ಡೈರೆಕ್ಟ್ ಡೆಪಾಸಿಟ್ಸ್. ಯು ಕ್ಯಾನ್ ಡೆಪಾಸಿಟ್ ದ ಮನಿ ಡೈರೆಕ್ಟ್ಲಿ ನಾವು ಬಿಕಾಸ್ ಆಫ್ ಮಾಡರ್ನ್ ಬ್ಯಾಂಕಿಂಗ್. ಮಾಡರ್ನ್ ಬ್ಯಾಂಕಿಂಗು 1990s ಯಾವಾಗ ಲಿಬರಲೈಸೇಷನ್ ಆಯಿತು, ಬ್ಯಾಂಕಿಂಗ್ನ ವ್ಯವಹಾರಗಳು ಕೂಡ ಸ್ವಲ್ಪ ಫ್ಲೆಕ್ಸಿಬಲ್ ಆಗೋಕ್ಕೆ ಶುರುವಾಯಿತು. ಇಟ್ ವಾಸ್ ನಾಟ್ ಸೋ ಫ್ಲೆಕ್ಸಿಬಲ್ ಬಿಫೋರ್. ಇಟ್ ಹ್ಯಾಡ್ ಇಟ್ಸ್ ಓನ್, ಈವನ್ ದ ಮಿಡಲ್ ಕ್ಲಾಸ್ ಪೀಪಲ್ ಡಿಂಟ್ ಹ್ಯಾವ್ ಬ್ಯಾಂಕ್ ಅಕೌಂಟ್ಸ್ ಬಿಫೋರ್ 90s ಅನ್ಸುತ್ತೆ. ತುಂಬ ಜನ ಮಿಡಲ್ ಕ್ಲಾಸ್ ವಿಮೆನ್ನು ಮೆನ್ನು ದೇ ಡಿಂಟ್ ಹ್ಯಾವ್ ಎನಿ ಬ್ಯಾಂಕ್ ಅಕೌಂಟ್ಸ್. ಆಮೇಲೆ ಬರ್ತಾ 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 ಬ್ಯಾಂಕ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್. And so direct deposits was accepted. Modern banking ಅಲ್ಲಿ direct deposits play an important role, and it was easy for them to deposit money directly in the bank as banks became more flexible. ಇಲ್ಲಿ usually direct deposits have two benefits. One is it is automatic. ಅಂದರೆ ಸುಲಭವಾಗಿ ನೀವು ಬ್ಯಾಂಕ್ ಅಕೌಂಟಿಗೆ ಪರ್ ಡೇ ಇಷ್ಟು ಹಣ ಹಾಕ್ಬೋದು ಅನ್ನೋದನ್ನ ಚೆಕ್ ಮೂಲಕನೋ, ಚೆಕ್ ಪೇಮೆಂಟ್ಸ್ ಮೂಲಕನೋ, ಅಥವಾ ಯುವರ್ ಅಕೌಂಟ್ ಕ್ಯಾನ್ ಬಿ ಕ್ರೆಡಿಟೆಡ್ ವಿತ್ ಕ್ಯಾಶ್ ಈಸಿಲಿ. ಫಾರ್ ಎಕ್ಸಾಂಪಲ್, ನಾನು ಯಾರೋ ನನ್ನ ಫ್ರೆಂಡಿಗೆ, ಯಾವುದೋ ಊರಲ್ಲಿರೋ ನನ್ನ ಫ್ರೆಂಡಿಗೆ ಇಮಿಡಿಯೇಟ್ ಆಗಿ ಕ್ಯಾಶನ್ನ ಹಾಕ್ಬೋದು. ಆ್ಯಂಡ್ ಇಮಿಡಿಯೇಟ್ಲಿ ಶಿ ರಿಸೀವ್ಸ್ ಅ ಮೆಸೇಜ್ ದಟ್ ದ ಅಮೌಂಟ್ ಇಸ್ ಕ್ರೆಡಿಟೆಡ್ ಟು ಅವರ್ ಅಕೌಂಟ್. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್. ಇಲ್ಲಿ ಡೈರೆಕ್ಟ್ ಡೆಪಾಸಿಟ್, ಮೊಬೈಲ್ ಡೆಪಾಸಿಟ್ ಸರ್ವಿಸಲ್ಲೂ ಕೂಡ, ಅಂದರೆ ಮೊಬೈಲಲ್ಲೂ ಅವ್ರ ಡಾಟಾ ನಂಬರ್ಸ್ ಕೊಟ್ಟಿರೋದ್ರಿಂದ ಮೊಬೈಲಲ್ಲೂ ಅವ್ರಿಗೆ ಮೆಸೇಜ್ ಬಂದ್ಬಿಡುತ್ತೆ. ಯು ಕ್ಯಾನ್ ಡೆಪಾಸಿಟ್ ಥ್ರೂ ದಿ ಚೆಕ್. ಮೊದಲಿನ ಥರ ತೊಗೊಂಡೋಗ್ಬೇಕು, ಅಲ್ಲೇ ಹಾಕಬೇಕು, ಆ ಥರದ ಯಾವ ರಿಸ್ಕು ಈ ನೇರ ಠೇವಣಿಗಳಲ್ಲಿ ಇಲ್ಲ. ಆಮೇಲೆ ಎರಡನೇದು ಆಟೋಮೇಟೆಡ್ ಟೆಲ್ಲರ್ ಮೆಷಿನ್, ATMs. ನೀವು ನೋಡಿದ್ದೀರಾ ಸ್ವಯಂ ಚಾಲಿತ ಸರಾಫ್ ಯಂತ್ರ. ಯೂಶಲ್ ಆಗಿ ATM ಮೆಷಿನ್ ನೀವು ನೋಡಿದರೆ ಯು ಸಿ ಅ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಕೀಬೋರ್ಡ್. ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಹಾಕಿ ಅಂತ ಕೇಳುತ್ತೆ, ನಿಮ್ಮ ಪಾಸ್ವರ್ಡ್ ಹಾಕಿ ಅಂತ ಕೇಳುತ್ತೆ. ನೀವು ಅದು ಹಾಕಿದ ತಕ್ಷಣ ಯು ಗೆಟ್ ವಾಟ್ ಎವರ್ ಸರ್ವಿಸ್ ಯು ವಾಂಟ್. ಇವಾಗಂತೂ ಕ್ಯಾಶ್ ಡೆಪಾಸಿಟ್ ಮಾಡೋದಕ್ಕೂ, ಆಮೇಲೆ ನಿಮ್ಮ ಪಾಸ್ಬುಕ್ ಎಂಟ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದ ಫಂಕ್ಷನಿಂಗ್ ಆಫ್ ATM ಆಸ್ ಆಲ್ಸೋ improved a lot. You can put your check, you can put your cash deposit, everything can be done in ATMs. So it is a 24-hour service, speed service anna kodutte, and secrecy is also maintained, and usually the machines don't make mistakes at all. Tumba sari idu yavade tarada mistake agodu kuda sadhya illa. And there is flexibility in drawing of money. ನೀವು ಒಂದು ಲಿಮಿಟ್ ಅಲ್ಲಿ ಎಷ್ಟು ಹಣ ಬೇಕಾದರೂ ಹಣವನ್ನ ತಗೊಳ್ಳೋದಕ್ಕೆ, ಹಾಕೋದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಬ್ಯಾಂಕ್ಸ್, ಪ್ರತಿಯೊಂದು ಬ್ಯಾಂಕು ತನ್ನದೇ ಆದ ಲಿಮಿಟ್ಸ್ ಅನ್ನು ಇಟ್ಟಿದೆ. ಅದರೊಳಗೆ ಯು ಕ್ಯಾನ್ ಮೇಕ್ ಯುವರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಮನಿ ಎನಿವೇರ್. ಅಂದರೆ ಇಟ್ ಇಸ್ ಎನಿವೇರ್ ಬ್ಯಾಂಕ್ ಫೆಸಿಲಿಟಿ. ಯು ಗೋ ಟು ಡೆಲ್ಲಿ ಫ್ರಮ್ ಬ್ಯಾಂಗ್ಳೂರ್, there also you can draw your money from the ATM. So it is anywhere bank facility, and this is one of the important development in modern banking. ಸಿಕ್ಕಾಪಟ್ಟೆ ಬಹಳ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟಿ ಅಥವಾ ಮಾಡರ್ನ್ ಬ್ಯಾಂಕಿಂಗ್ ಅಲ್ಲಿ ಆಗಿರುವಂತಹ ಒಂದು ಕ್ರಾಂತಿ ಅಂತಾನೆ ಹೇಳಬೇಕು. ಯು ಕ್ಯಾನ್ ಸಿ ದಟ್ ದ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್
what the farmers have. They deal with ATMs. ATM ಅಲ್ಲಿ ಹೋಗ್ತಾರೆ, ದುಡ್ಡು ಡ್ರಾ ಮಾಡ್ತಾರೆ, ದುಡ್ಡು ಹಾಕ್ತಾರೆ, ಎಲ್ಲನೂ ಕಲ್ತ್ಕೊಂಡಿದ್ದಾರೆ ಈಗ. ಸೊ ಇಟ್ ಇಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಫ್ ದಿ ಎಂಟೈರ್ ವರ್ಲ್ಡ್. ನೆಕ್ಸ್ಟ್ ಕಂಪ್ಯೂಟರೈಸ್ಡ್ ಬ್ಯಾಂಕಿಂಗ್, ಇದೊಂದು ರೀತಿ 1990s ಅಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಇಸ್ ಒನ್ ಆಫ್ ದಿ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್. ಯು ಕ್ಯಾನ್ ಅಂಡ್ 1990 there was a drastic change or drastic improvement in computerized banking. I told you, in India especially, all the banks were computerized during 1990s. 1990ರಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ಗಣಕೀಕೃತ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ EFTS ಸಿಸ್ಟಮ್ ವಾಸ್ ಬ್ರಾಟ್, ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಸಿಸ್ಟಮ್. ಆಮೇಲೆ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಕೂಡ ಇಲ್ಲಿ ತಂದರು. ಆಮೇಲೆ ಸ್ಪೆಷಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಕೂಡ ಇತ್ತು ಇಲ್ಲಿ. 1981 ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸಸ್ ಅಂತ ತಂದರು. ಆ್ಯಂಡ್ ಅದು ಅವಾಗಿಂದ ಮನ್ನಣೆಯನ್ನು ಪಡ್ಕೊಳ್ತಾ ಹೋಗ್ತು. 1983 ಕಮಿಟಿ ವಾಸ್ ಫಾರ್ಮ್ಡ್ ಫಾರ್ ದಿಸ್ ಕಂಪ್ಯೂಟರೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್. ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗಬೇಕು, ಇದನ್ನೆಲ್ಲ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಇನ್ 1984 ದ ಫಸ್ಟ್ ರಿಪೋರ್ಟ್ ಕೇಮ್ ಔಟ್. ದ ಫಸ್ಟ್ ರಂಗರಾಜನ್ ಕಮಿಟಿ ರಿಪೋರ್ಟ್ ಆನ್ ಬ್ಯಾಂಕ್ ವಾಸ್ ಆನ್ ಬ್ಯಾಂಕ್ ಮೆಕನೈಸೇಷನ್, ಅಂದರೆ ಬ್ಯಾಂಕುಗಳ ಯಾಂತ್ರೀಕರಣಕ್ಕೆ ಒಂದು ಮೊದಲನೇ ರಿಪೋರ್ಟನ್ನು ರಂಗರಾಜನ್ ಅವರು 1984ರಲ್ಲಿ ಕೊಡ್ತಾರೆ. ಆಮೇಲೆ 88ರಲ್ಲಿ ಒನ್ ಮೋರ್ committee was organized to study much about it, and in 1991 one perspective plan was prepared for 91ರವರೆಗೂ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಅನ್ನು ಮಾಡಿ 89ರಲ್ಲಿ ಇದಕ್ಕೆ ಒಂದು ರಿಪೋರ್ಟನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಕಂಪ್ಯೂಟರೈಸ್ಡ್ ಬ್ಯಾಂಕಿಂಗಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದನ್ನು ನೋಡ್ತೀರಾ. RTGS ಸಿಸ್ಟಮ್ ಬಂತು. ಇವತ್ತು ಕೂಡ ನೀವು ಹಣ ಟ್ರಾನ್ಸ್ಫರ್ ಮಾಡುವಾಗ RTGS ಅಲ್ಲಿ ಮಾಡ್ತೀರಾ ಅಂತ ಕೇಳುತ್ತೆ. ಇಟ್ ಇಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಯು ಕ್ಯಾನ್ ಟ್ರಾನ್ಸ್ಫರ್ ಮನಿ ಫ್ರಮ್ ಒನ್ ಅಕೌಂಟ್ ಟು ಅನದರ್ ಈಸಿಲಿ ಆ್ಯಂಡ್ ವೆರಿ ಸೆಕ್ಯೂರ್ಲಿ, ಸೇಫ್ಲಿ. ಆ್ಯಂಡ್ IFSC ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್, ಇದು 11 ಡಿಜಿಟ್ನ ನಂಬರು. ಇದರಲ್ಲಿ ನ್ಯೂಮರಿಕ್ಸು ಇರುತ್ತೆ, ಆಲ್ಫಾಬೆಟ್ಸು ಇರುತ್ತೆ. ಯೂಶಲ್ ಆಗಿ 5th ನಂಬರ್ ಇಲ್ಲಿ 0 ಇಟ್ಟಿರ್ತಾರೆ. ಅಂದರೆ ಫ್ಯೂಚರಲ್ಲಿ ಏನಾದರೂ ನಂಬರ್ಸು, ಬ್ರಾಂಚಸ್ಸು ಇದೆಲ್ಲ ಜಾಸ್ತಿ ಆದರೆ ಅದು ಹೆಲ್ಪ್ ಆಗಲಿ ಅಂತ ಹೇಳಿ ಅದನ್ನು 0 ಇಟ್ಟಿರೋದನ್ನು ನೋಡ್ತೀವಿ. ಅಲಾಂಗ್ ವಿತ್ ದಟ್ MICR ನಂಬರ್ ಇರೋದನ್ನು ನೋಡ್ತೀರಾ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ. ದಿಸ್ ಇಸ್ ಜಸ್ಟ್ ಲೈಕ್ ಸಿಟಿ ಕೋಡ್. ನೀವು ಹೇಗೆ ನಿಮ್ಮ ಸಿಟಿಗೆ ಒಂದು ಕೋಡ್ ಹಾಕ್ತಿರೋ, ಬ್ಯಾಂಗ್ಳೂರು ಜಯನಗರ ಅಂದರೆ 560011 ಅಂತ ಹೇಗೆ ಒಂದು ಕೋಡ್ ಹಾಕ್ತಿರೋ, ಅದೇ ಥರ ನಿಮಗೆ MICR ಕೋಡಿಂದ ಆ ಬ್ಯಾಂಕು ಯಾವ ಸಿಟಿನಲ್ಲಿದೆ ಅನ್ನೋದರ ಲೊಕೇಶನ್ ನಿಮಗೆ ಗೊತ್ತಾಗುತ್ತೆ. ಸೊ ಈವನ್ ದಟ್ ಇಸ್ ಡನ್. ಸೊ ಕಂಪ್ಯೂಟರೈಸ್ಡ್ ಬ್ಯಾಂಕಿಂಗ್ ಆದಮೇಲೆ ದ ಬ್ಯಾಂಕ್ ಟ್ರಾನ್ಸ್ಫರ್ ಆ್ಯಂಡ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಹ್ಯಾಸ್ ಬಿಕಮ್ ಮೋರ್ ಈಸಿಯರ್. ನಿಮ್ಮ ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ನೀವೆಲ್ಲ ಬ್ಯಾಂಕ್ ವ್ಯವಹಾರವನ್ನು, ಪೇಮೆಂಟ್ಸನ್ನು ಮಾಡೋದು ಬಹಳ ಸುಲಭ ಆಗಿದೆ. ಆಮೇಲೆ ಇಟ್ ಈಸ್ ಆಲ್ಸೋ ಸೇಫ್ ಆ್ಯಂಡ್ ಸೆಕ್ಯೂರ್. ತುಂಬ ಕಡಿಮೆ ಜನ ನಾವು ಮೋಸ ಹೋಗೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ಮೋಸ ಹೋಗೋದು ಕೂಡ ನಿಮ್ಮ ಕೈಯಲ್ಲೇ ಇದೆ. ಹೌ ಸೇಫ್ ಆರ್ ವೆನ್ ಎವರ್ ದೇ ಆಸ್ಕ್ ಫಾರ್ ದ ನಿಮ್ಮನ್ನೇನಾದರೂ ನಿಮ್ಮ ಕೋಡ್ ಏನು ಅಥವಾ ನಿಮ್ಮ ಒನ್ ಟೈಮ್ ಪಾಸ್ವರ್ಡ್ ಏನು ಅಂತ ಕೇಳಿದಾಗ ಯು ಶುಡ್ ಬಿ ಅಲರ್ಟ್. ಇಲ್ದಿದ್ದಾಗ ಈ ಥರ ಮೋಸ ಹೋಗಿರೋದುಂಟು. ಅದರ್ವೈಸ್ ದ ಬ್ಯಾಂಕಿಂಗ್ ಆಕ್ಟಿವಿಟಿ ಈಸ್ ವೆರಿ ಸೇಫ್ ಆ್ಯಂಡ್ ಸೆಕ್ಯೂರ್. ಆಮೇಲೆ ಆನ್ಲೈನ್ ಬಿಲ್ ಪೇಮೆಂಟ್. ಈಗ ಆನ್ಲೈನ್ ಬಿಲ್ ಪೇಮೆಂಟ್ ಅಂತೂ ನೀವು ನೋಡಿರ್ತೀರ. ಇವತ್ತಂತೂ ನೀವು ಎಲ್ಲ ಥರದ ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ವಾಟರ್ ಚಾರ್ಜಸ್ ಇರ್ಬೋದು, ನೀವು ಕೇಬಲ್ ಅವ್ರಿಗೆ ಅಥವಾ ನ್ಯೂಸ್ ಪೇಪರ್ ಅವರಿಗೆ ಎಲ್ಲ ಕಡೆ ನೀವು ಆನ್ಲೈನ್ ಬಿಲ್ ಪೇಮೆಂಟನ್ನು ಮಾಡ್ಬೋದು. ಇಟ್ ಇಸ್ ಬಿಕಮ್ ವೆರಿ ಈಸಿ ಟುಡೇ. ಬಿಲ್ ಪೇಮೆಂಟ್ಸ್, ಯು ಕ್ಯಾನ್ ಪೇ ಯುವರ್ LIC ಇನ್ಸ್ಟಾಲ್ಮೆಂಟ್ಸ್, ಪ್ರೀಮಿಯರ್ ಇನ್ಸ್ಟಾಲ್ಮೆಂಟ್ಸ್, ಯು ಕ್ಯಾನ್ ಪೇ ಯುವರ್ ಹೌಸಿಂಗ್ ಲೋನ್ಸ್, ಎವ್ರಿಥಿಂಗ್ ಆನ್ಲೈನ್. ಎಲ್ಲ ಥರದ ವ್ಯವಹಾರವನ್ನು ಕೂಡ ಆನ್ಲೈನಲ್ಲಿ ಮಾಡ್ಬೋದು. ಆನ್ಲೈನ್ ಬ್ಯಾಂಕಿಂಗ್ ಕೂಡ, ಇಂಟರ್ನೆಟ್ ಬ್ಯಾಂಕಿಂಗು, ಇಲ್ಲೂ ಕೂಡ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್, ಹೋಮ್ ಬ್ಯಾಂಕಿಂಗ್, PC ಬ್ಯಾಂಕಿಂಗ್, ಆಮೇಲೆ ಟ್ರಾನ್ಸಾಕ್ಷನ್ಸ್ ಅಟ್ ಹೋಮ್ ಕಂಪ್ಯೂಟರ್ಸ್. ನಿಮಗೆ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ಮನೇಲಿ ಕೂತ್ಕೊಂಡು ಎಲ್ಲ ಥರದ ಬ್ಯಾಂಕಿಂಗ್ ಆ್ಯಕ್ಟಿವಿಟಿಯನ್ನು ಕೂಡ ನೀವು ಮಾಡೋದಕ್ಕೆ ಸಾಧ್ಯ ಇದೆ. ದೆನ್ ಮೊಬೈಲ್ ಬ್ಯಾಂಕಿಂಗ್, ಚಲನೆಯ ಬ್ಯಾಂಕೋದ್ಯಮ, ನಿಮ್ಮ ಕೈಯಲ್ಲಿ ನಿಮ್ಮ ಇಡೀ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ನಡೆಸ್ಬೋದು. ಯೂಶಲ್ ಆಗಿ ನಾವು ಟ್ರಾವೆಲ್ ಮಾಡ್ತಾನೋ ಯಾರಾದರೂ ಹೀಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂದರೆ ಇಮಿಡಿಯೇಟಾಗಿ ಗೂಗಲ್ ಪೇನಲ್ಲೋ ಅಥವಾ ಭೀಮ್ ಆ್ಯಪಲ್ಲೋ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಬಂತು, ಆಮೇಲೆ ಸಪೋಸ್ ಏನಾದರೂ ನಿಮ್ಮ ಅಕೌಂಟಿಗೆ ಯಾರಾದರೂ ದುಡ್ಡು ಹಾಕಿದ್ರೆ ಇಮಿಡಿಯೇಟಾಗಿ ನಿಮಗೆ ಅಪ್ಡೇಟ್ ಆಗುತ್ತೆ ಇನ್ಫಾರ್ಮೇಷನು. ಎವ್ರಿಥಿಂಗ್ ಈಸ್ ಡನ್ ಇನ್ ಮೊಬೈಲ್ ಬ್ಯಾಂಕಿಂಗ್.
ಕ್ರೆಡಿಟ್ ಕಾರ್ಡ್ಸ್ ಇದು ಒಂದು ಸಾಲದ ಕಾರ್ಡು. ಯೂಶುವಲ್ ಆಗಿ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತಂದರೆ ಸಪೋಸ್ ನೀವೇನಾದ್ರು ತಗೋಬೇಕು ಅಂತಂದರೆ ಕ್ರೆಡಿಟ್ ಕಾರ್ಡನ್ನು ಬಳಸಿ ತಗೋಬಹುದು. 45 days ಯು ಆರ್ ಗಿವನ್ ಅ ಟೈಮ್ ಆಫ್ 45 days ಟು ಪೇ ಇಟ್ ವಿತೌಟ್ ಎನಿ ಇಂಟ್ರೆಸ್ಟ್. ಏನೂ ಬಡ್ಡಿ ಇಲ್ಲದೆ 45 ದಿನದವರೆಗೂ ನೀವು ಆ ದುಡ್ಡನ್ನು ವಾಪಸ್ ಕಟ್ಟೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ. 46ನೇ ದಿನದಿಂದ ಬಡ್ಡಿ ಜಾಸ್ತಿ ಆಗುತ್ತೆ. ಸೊ ನೀವು ವಿದಿನ್ 45 days ನೀವೇನಾದರೂ ಕಟ್ಟಿಬಿಟ್ರೆ ದೆನ್ ಇಟ್ ಇಸ್ ವೆರಿ ಬೆನಿಫಿಷಿಯಲ್. ಸಾಲ ಇದ್ದರೆ ನಿಮ್ಗೆ ₹1,000 ಸಾಮಾನು ತೊಗೊಳಕ್ಕೆ ಯಾರು ಕೊಡ್ತಾರೆ? ಅಫ್ಕೋರ್ಸ್ ಪ್ರತಿ ವರ್ಷ ಒಂದು ಸರ್ವಿಸ್ ಚಾರ್ಜ್ ಇರುತ್ತೆ, ಬಟ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಕಸ್ಮಾತ್ ಇಫ್ ಯು ಆರ್ ಅ ಪರ್ಸನ್ ಹೂಸ್ ಟ್ರಾವೆಲಿಂಗ್ ಆಲ್ವೇಸ್, ಯಾವಾಗಲೂ ಟ್ರಾವೆಲ್ ಮಾಡ್ತಿರೋ ಅಂಥವ್ರು, ಯಾವಾಗಲೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇರೋವಂಥವ್ರು ಇದ್ದರೆ ಕ್ರೆಡಿಟ್ ಕಾರ್ಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅಂಡ್ ದೆನ್ ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡಲ್ಲಿ ಒಂದು ಲಿಮಿಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಯಾವ್ದಾದ್ರು ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ನಿಮ್ಮ ಲಿಮಿಟ್ 2 lakh rupees ಅಂತ ಹೇಳಿದ್ರೆ 2 ಲಕ್ಷದವರೆಗೂ ನಾನು ವ್ಯವಹಾರ ಮಾಡ್ಕೋಬಹುದು. ಡೆಬಿಟ್ ಕಾರ್ಡಲ್ಲಿ ಹಾಗಲ್ಲ. ಡೆಬಿಟ್ ಕಾರ್ಡಲ್ಲಿ ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೋ ಅದು ಅಷ್ಟಕ್ಕೆ ಮಾತ್ರ ನಾವು ಜವಾಬ್ದಾರರಾಗಿರ್ತೀವಿ. ವಿ ಕೆನಾಟ್ ಡ್ರಾ ಎನಿಥಿಂಗ್ ಮೋರ್ ದ್ಯಾನ್ ವಾಟ್ ಇಸ್ ದೇರ್ ಇನ್ ಮೈ ಅಕೌಂಟ್. ಇಫ್ ಐ ಹ್ಯಾವ್ ಓನ್ಲಿ 1,000 rupees ಇನ್ ಮೈ ಅಕೌಂಟ್, ಮೈ ಟ್ರಾನ್ಸಾಕ್ಷನ್ ಶುಡ್ ಬಿ ವಿದಿನ್ 1,000 rupees. ನನ್ನ ಹತ್ರ ಬರೀ ₹1,000 ಇದೆ ಅಂತಂದರೆ ನನ್ನ ಡೆಬಿಟ್ ಕಾರ್ಡಲ್ಲಿ ನಾನು ₹1,000 ಮಾತ್ರ ಬಳಸೋಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಿಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದ್ದಾವೆ. ತಿಂಗಳಲ್ಲಿ ಎಷ್ಟು ಸತಿ ಡ್ರಾ ಮಾಡ್ಬೋದು, ಎಷ್ಟು ಅಮೌಂಟ್ ಡ್ರಾ ಮಾಡ್ಬೋದು, 24 hours ಎಷ್ಟು ಅಮೌಂಟ್ ಅಂತ ಎಲ್ಲ ಲಿಮಿಟೇಷನು ಎಲ್ಲ ಇದ್ದಾವೆ. ಬಟ್ ಈವನ್ ದಿಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ನೀವು ನಗದು ರೂಪದಲ್ಲಿ ಹಣ ಇಟ್ಕೊಂಡು ಓಡಾಡೋದಕ್ಕಿಂತ ಡೆಬಿಟ್ ಕಾರ್ಡ್ಸ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಆಮೇಲೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ನಾನು ಹೇಳಿದ್ನಲ್ಲ, ವಿದ್ಯುತ್ ಚಾಲಿತ ಹಣ ನಿಧಿ ವರ್ಗಾವಣೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹಣವನ್ನು ಈಸಿಯಾಗಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್, ಇವತ್ತು ಫಂಡ್ಸನ್ನು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಆಧುನಿಕ ಬ್ಯಾಂಕಿಂಗು ಇವತ್ತು ಒಂದು ರೀತಿ ಅದರ ವ್ಯಾಪ್ತಿಯನ್ನು ಕೂಡ ಜಾಸ್ತಿ ಮಾಡ್ಕೊಂಡಿದೆ ಮತ್ತು ಕೆಲಸವನ್ನು ಸುಲಭ ಮಾಡಿದೆ. ತುಂಬ ಸಾರಿ ಜನರ ಆಕ್ಟಿವಿಟಿ ಕೂಡ ಬಹಳ, ಆಸ್ ವಿ ಸಿ ಇಟ್ ಇಸ್ ವೆರಿ busy life. We have a very busy life. Our economic activities have increased and we don't have time to go to banks or anything. So this modern banking plays a very important role in all the financial transactions of the entire world. So this is about the modern banking. Thank you, and this was the end of part 2 of the chapter. Thank you.